ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವು 3 ಜನನು ಸೇರಿ ಅಗ್ನಿವೀರ್, ಆರ್ಮಿ, ಜಿಡಿ, ಟ್ರೇಡ್, ಕ್ಲರ್ಕ್, ಟೆಕ್ನಿಕಲ್ ಪೋಸ್ಟ್ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಸೇಮ್ ಮಾಡೆಲ್ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ, ನಿಮ್ಮ ಎಕ್ಸಾಮ್ ಒಳಗೆ ನಿಮ್ಮದು ಕ್ವಶನ್ ಪೇಪರ್ ಯಾವ ಥರ ಇರ್ತದೆ, ಸೇಮ್ ಕ್ವಶನ್ ಪೇಪರ್ನ ಇವತ್ತಿನ ದಿನ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಒಂದು ಕ್ವಶನ್ ಪೇಪರ್ದಾಗ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಗಳನ್ನು ನಾವು ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈಗ ಸ್ಟಾರ್ಟಿಂಗ್ ಫಸ್ಟ್ GK ಸರ್ ಡಿಸ್ಕಷನ್ ಮಾಡ್ತಾರೆ, ನೆಕ್ಸ್ಟ್ ಸೈನ್ಸ್ ಮಾಡ್ತೀವಿ, ನೆಕ್ಸ್ಟ್ ಲಾಸ್ಟ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಸರ್ ಮಾಡ್ತಾರೆ. ನೀವು ಕೂಡ ಅತ್ಯಂತ ಇಂಟ್ರೆಸ್ಟ್ ಆಗಿ ಈ ಒಂದು ವಿಡಿಯೋನ ನೋಡಿ, ಅದೇ ರೀತಿಯಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ ಅಗ್ನಿವೀರ, ಆರ್ಮಿ, GD, ಟ್ರೇಡ್ ಯಾವುದಾದ್ರೂ ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತೀರ ಅವ್ರಿಗೂ ಕೂಡ ಮಿಸ್ ಮಾಡದ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದ್ಸಲ ಈ ಒಂದು ವಿಡಿಯೋ ಲಿಂಕ್ನ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಅಪ್ಲೋಡ್ ಮಾಡಿ. ಇವಾಗ ಸರ್ ಕ್ಲಾಸ್ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ ನಾವು ಮತ್ತು ಸೈನ್ಸ್ ಮತ್ತು ಮ್ಯಾಥ್ಸ್ ಆನಂತರ ಡಿಸ್ಕಷನ್ ಮಾಡ್ತೀವಿ. ಓಕೆ ಸರ್. ಎಲ್ಲ ಫ್ಯೂಚರ್ ಪೌಜಿಗಳಿಗೆ ಇವತ್ತಿನ ಕ್ಲಾಸಕ್ಕೆ ಸ್ವಾಗತ ಕೋರ್ತಾ ಸಮಯ ವೇಸ್ಟ್ ಮಾಡದ ನಾನು ಇವಾಗ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ, ಒಂದನೇ ಕ್ವಶನ್ ಏನು ಕೊಟ್ಟಾರಪ್ಪ ಅಂದ್ರ, ಹೌ ಮೆನಿ ಕಂಟ್ರೀಸ್ ಆರ್ ಮೆಂಬರ್ಸ್ ಆಫ್ ಅ ಸಾರ್ಕ್ SAARC, ಸೌತ್ ಏಷಿಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್, ಸೌತ್ ಏಷಿಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್. ಯಾವಾಗ ಸೌತ್ ಏಷಿಯಾ ರಾಷ್ಟ್ರಗಳ ಪ್ರಾದೇಶಿಕ ಒಕ್ಕೂಟ, ಸೌತ್ ಏಷಿಯಾ ರಾಷ್ಟ್ರಗಳ ಪ್ರಾದೇಶಿಕ ಒಕ್ಕೂಟದ ಸದಸ್ಯರು ಎಷ್ಟು ರಾಷ್ಟ್ರಗಳದಾವಪ್ಪ, ಎಷ್ಟು ಮಂದಿ ಸದಸ್ಯರದ 60 ಕೇಳ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ಗಳನ್ನ ನೋಡ್ತಾ ಬರ್ರಿ. ಆಪ್ಷನ್ 1 3, ಆಪ್ಷನ್ 2 6, ಆಪ್ಷನ್ 3 5, ಆಪ್ಷನ್ 4 8. ಆಪ್ಷನ್ಗಳನ್ನ ನೋಡ್ತಾ ಬರ್ರಿ. ಮೊದಲೇನ ಸಾರ್ಕ್ ಅಂದ್ರ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಆಪ್ಷನ್ 4. ಸಾರ್ಕ್ ಅನ್ನ ಯಾವಾಗ ಚಾಲು ಮಾಡಿರೋ? ಸಾರ್ಕ್ ಅನ್ನ 1985 ಡಿಸೆಂಬರ್ 8ನೇ ತಾರೀಕು ಸ್ಟಾರ್ಟ್ ಮಾಡಿರು. 1985 ಡಿಸೆಂಬರ್ 8ನೇ ತಾರೀಕು ಸ್ಟಾರ್ಟ್ ಮಾಡಿರು. ಅದರ ಕೇಂದ್ರ ಕಚೇರಿ ಎಲ್ಲೈತಂದ್ರ ಢಾಕಾ. ಎಲ್ಲೈತಿ? ಢಾಕಾ. ಇದು ಢಾಕಾ ಯಾವ ದೇಶದಾಗ ಐತಿ? ಢಾಕಾ ಕ್ಯಾಪಿಟಲ್ ಸಿಟಿ ಆಫ್ ಬಾಂಗ್ಲಾದೇಶ್. ಢಾಕಾ ಯಾವುದು? ಕ್ಯಾಪಿಟಲ್ ಸಿಟಿ ಆಫ್ ಬಾಂಗ್ಲಾದೇಶ್. ಬಾಂಗ್ಲಾದೇಶದ ಕರೆನ್ಸಿ ಯಾವುದು? ಟಾಕಾ. ಢಾಕಾ, ಟಾಕಾ ಇವೆರಡು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟವು. ಇನ್ನ ಈ 8 ದೇಶಗಳನ್ನ, ಸಾರ್ಕ್ ಸದಸ್ಯರಾಗಿರುವಂತ 8 ದೇಶಗಳನ್ನ ನೆನಪಿಟ್ಕೊಳ್ಳೋದು ಹೆಂಗ? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಅ ಮೆಂಬರ್ ಆಫ್ ಸಾರ್ಕ್ ಅಂತ ಕೇಳ್ರ. ಇವುಗಳಲ್ಲಿ ಯಾವುದು ಸಾರ್ಕ್ ನ ಸದಸ್ಯತ್ವ ಹೊಂದಿಲ್ಲ ಅಂತ ಕೇಳ್ರ. ಅವಾಗ ಹೆಂಗ್ ಬರೀದು ನೋಡ್ರಿ, ನೆನಪಿಟ್ಕೊಳಕ್ ಒಂದು ಈಜಿ ಟ್ರಿಕ್ಸ್ ಐತಿ. MBBS ಪೇನ್. MBBS ಭಾಳ ತ್ರಾಸ ನಮಗ. MBBS ಪೇನ್ ನೋಡ್ರಿ. M ಅಂದ್ರೆ ಏನ? ಮಾಲ್ಡೀವ್ಸ್. B ಅಂದ್ರೆ ಏನ? ಬಾಂಗ್ಲಾದೇಶ್. B ಅಂದ್ರೆ ಏನ? ಭೂತಾನ್. S ಅಂದ್ರೆ ಶ್ರೀಲಂಕಾ. P ಅಂದ್ರೆ ಪಾಕಿಸ್ತಾನ. A ಅಂದ್ರೆ ಅಫ್ಘಾನಿಸ್ತಾನ. I ಅಂದ್ರೆ ಇಂಡಿಯಾ. N ಅಂದ್ರೆ ನೇಪಾಳ. MBBS PAIN. MBBS ಪೇನ್. MBBS ಭಾಳ ತ್ರಾಸ. ಈ ಟ್ರಿಕ್ಸ್ ಅನ್ನ ನೆನಪಿಟ್ಕೊಂಡ್ ಬಿಟ್ರನ್ಕೋ, ನೀವು SSC GD ಪೇಪರ್ ಬರೀರಿ, ಕರ್ನಾಟಕ ಪೊಲೀಸ್ ಪೇಪರ್ ಬರೀರಿ, ಅಗ್ನಿವೀರ್ ಪೇಪರ್ ಬರೀರಿ, ಯಾವ್ದ ಪೇಪರ್ ಒಳಗ ಸಾರ್ಕ್ ನ ಸದಸ್ಯರು ಯಾರಲ್ಲ ಅಂತ ಕೇಳ್ರಿ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡ್ತತ್ತ. ಮತ್ತ ಈ ಸಾರ್ಕ್ ಜೊತೆಗೇನೆ ಭಾರತ ಮತ್ಯಾವ ಒಕ್ಕೂಟಗಳ ಸದಸ್ಯತ್ವವನ್ನು ಪಡೆದೈತಿ ಮತ್ತು ಆ ಸದಸ್ಯತ್ವ ಹೊಂದಿದಂತ ದೇಶಗಳ ಯಾವ ಒಕ್ಕೂಟಗಳಲ್ಲಿ ಅಂತ ಕೇಳ್ತಾರ. ಯಾವಾಗಾದ್ರೂ ಒಂದು ತಪ್ಪು ಕ್ವಶನ್ ಬಂದ್ರೆ ಕೇಳುವಂತ ಸಾಧ್ಯತೆಗಳು ಜಾಸ್ತಿ. ಇಲ್ಲಿ ಬ್ರಿಕ್ಸ್ ಅನ್ನುವಂತ ಒಂದು ಸಂಘಟನೆಯನ್ನ ಕೇಳಿರ್ತೀರಿ ನೀವು. ಬ್ರಿಕ್ಸ್ ಅನ್ನುವಂತ ಸಂಘಟನೆಯನ್ನ ಕೇಳಿರ್ತೀರಿ. ಬ್ರಿಕ್ಸ್ ನ ಸದಸ್ಯರು ಯಾರ್ಯಾರ ಅಂತ ಕೇಳ್ತಾರ. ಯಾಕೆ ಕೇಳ್ತಾರ, ಯಾಕಿಂದ ಇಂಪಾರ್ಟೆಂಟ್ ಅಂದ್ರ 2024 ಜನವರಿ 1ನೇ ತಾರೀಕು 2024 ಜನವರಿ 1ನೇ ತಾರೀಕ ಹೊಸದಾಗಿ 5 ರಾಷ್ಟ್ರಗಳು ಬ್ರಿಕ್ಸ್ ನ ಸದಸ್ಯರಾದ್ರು. ಹೊಸದಾಗಿ 5 ರಾಷ್ಟ್ರಗಳು ಬ್ರಿಕ್ಸ್ ನ ಸದಸ್ಯರಾಗಿ ಸೇರಿದ್ರು. ಅದಕ್ಕ ಬ್ರಿಕ್ಸ್ ನ ಸದಸ್ಯರು ಯಾರ್ಯಾರ ಅಂತ ಕೇಳಿದ್ರ ನೋಡ್ರಿ, ಅದಕ್ಕೂ ಒಂದು ಟ್ರಿಕ್ಸ್ ಐತಿ. ಬ್ರಿಕ್ಸ್ ನ ಸದಸ್ಯರು ಯಾರು? ಅದಕ್ಕೂ ಒಂದು ಟ್ರಿಕ್ಸ್ ಐತಿ. ಬ್ರಿಕ್ಸ್ ICU. ಬ್ರಿಕ್ಸ್ ICU ನೋಡ್ರಿ, ಬ್ರಿಕ್ಸ್ ICU ಇದು ಸಾರ್ಕ್ ಸದಸ್ಯರದೇನ? MBBS ಪೇನ. ಬ್ರಿಕ್ಸ್ ನ ಸದಸ್ಯರು ಯಾರ್ಯಾರಪ್ಪ? ಬ್ರಿಕ್ಸ್ ICU ನೋಡ್ರಿ. B ಅಂದ್ರ ಬ್ರೆಜಿಲ್,
ಆರ್ ಅಂದ್ರ ರಷ್ಯಾ, ಐ ಅಂದ್ರ ಇಂಡಿಯಾ, ಸಿ ಅಂದ್ರ ಚೀನಾ, ಎಸ್ ಅಂದ್ರ ಸೌತ್ ಆಫ್ರಿಕಾ, ಐ ಅಂದ್ರ ಇರಾನ್. ನೋಡ್ರಿ ಐ ಇರಾನ್, ಎಸ್ ಸೌದಿ ಅರೇಬಿಯಾ, ಇದು ಸೌದಿ ಅರೇಬಿಯಾ. ಇ ಅಂದ್ರ ಇಥಿಯೋಪಿಯಾ, ಇ ಅಂದ್ರ ಈಜಿಪ್ಟ್, ಯು ಅಂದ್ರ UAE. ಬ್ರಿಕ್ಸ್ ICU, ಐ ಅಂದ್ರೆ ಇರಾನ್, ಸೌದಿ ಅರೇಬಿಯಾ, ಇಥಿಯೋಪಿಯಾ, ಈಜಿಪ್ಟ್, UAE. ಬ್ರಿಕ್ಸ್ ICU ಟೋಟಲ್ ಆಗಿ ನೋಡ್ರಿ 10 ರಾಷ್ಟ್ರಗಳು ಬ್ರಿಕ್ಸ್ ನ ಸದಸ್ಯತ್ವವನ್ನು ಹೊಂದ್ಯಾವ. ಇಲ್ಲಿ ಸಾರ್ಕ್ ನ ಸದಸ್ಯತ್ರು ಟೋಟಲ್ ಆಗಿ 8 ರಾಷ್ಟ್ರಗಳದಾವ. ಹಿಂಗ ಟ್ರಿಕ್ಸ್ ಮೇಲೆ ನೆನಪಿಟ್ಕೋರಿ. ಮುಂದಿನ ಕ್ವಶನ್ ಹೋಗೋಣ. ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿ ಅಂತ ಕೇಳಿರ್ತೀರಿ ನೀವು. ಬ್ರಿಟಿಷರು ಭಾರತಕ್ಕೆ ವ್ಯಾಪಾರ ಮಾಡಲಿಕ್ಕೆ ಬಂದ್ರಲ್ಲ, ಒಂದು ಕಂಪನಿಯ ಹೆಸರಿನಲ್ಲಿ ವ್ಯಾಪಾರಕ್ಕೆ ಬಂದ್ರು. ಹಿಂದಾಡಿ ನಮ್ಮ ಭಾರತದ ಭೂ ಪ್ರದೇಶಗಳನ್ನೆಲ್ಲ ತಾವು ಆಕ್ರಮಿಸ್ತಾ ಹೋದ್ರು. ಭಾರತದ ಆಡಳಿತದ ಮೇಲೆ ತಾವು ಪ್ರಬಲವಾಗಿ ಪರಿಣಾಮ ಬೀರ್ತಾ ಹೋದ್ರು. ನೋಡ್ರಿ ಕ್ವಶನ್ ಏನೋದು, ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಫಾರ್ಮ್ಡ್ ಇನ್ ವಿಚ್ ಇಯರ್? ಈಸ್ಟ್ ಇಂಡಿಯಾ ಕಂಪನಿಯನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು, ಯಾವ ವರ್ಷದಲ್ಲಿ ರಚಿಸಲಾಯಿತು ಅಂತ ಕೇಳ್ಯಾರಿಲ್ಲಿ. ಫಾರ್ಮ್ಡ್ ಯಾವ ವರ್ಷದಲ್ಲಿ ರಚಿಸಲಾಯಿತು ಅಂತ ಕೇಳ್ಯಾರಿಲ್ಲಿ. ನೋಡ್ರಿ ಇಲ್ಲಿ ಆಪ್ಷನ್ 1 ಏನ 1602, ಆಪ್ಷನ್ 2 ಏನ 1605, ಆಪ್ಷನ್ 3 1600, ಆಪ್ಷನ್ 4 1596. ನಿಮಗ್ ಗೊತ್ತಿರ್ಬೇಕು ಕ್ಲಿಯರ್ ಆಗಿ. ಭಾರತಕ್ಕೆ ಬ್ರಿಟಿಷರು ಅಥವಾ ಯುರೋಪಿಯನ್ನರು ಮಸಾಲೆಗಳನ್ನ ಅರಸ್ತಾ ಬಂದ್ರು. ಮಸಾಲೆಗಳು ಬೇಕಂತೇಳಿ ಹುಡುಕೋತಾ ಬಂದ್ರು. ಭಾರತಕ್ಕೆ ಕಾಲಿಟ್ಟ, ಭಾರತಕ್ಕೆ ಸಮುದ್ರ ಮಾರ್ಗದ ಮೂಲಕ ಆಗಮಿಸಿದ ಮೊದಲ ಯುರೋಪಿಯನ್ ಯಾರಪ್ಪ ಅಂದ್ರ ವಾಸ್ಕೋ ಡ ಗಾಮ. ಕೇರಳದ ಕಲ್ಲಿಕೋಟೆಗೆ ಬರ್ತಾನ 1498 ಮೇ 17ನೇ ತಾರೀಕು. ಕೇರಳದ ಕಲ್ಲಿಕೋಟೆಗೆ ಬರ್ತಾನ. ಹಿಂದಾಡೆ ಹಲವಾರು ಬ್ರಿಟಿಷ್ ಯುರೋಪ್ ರಾಷ್ಟ್ರಗಳು ಬರ್ತಾವ. ಅದು ಯುರೋಪ್ ರಾಷ್ಟ್ರಗಳು ಹೆಂಗ ಭಾರತಕ್ಕೆ ಒಂದಾದ್ಮೇಲೆ ಒಂದು ಬಂದು ಅಂತೇಳಿ ನೆನಪಿಟ್ಕೊಳಕು ಒಂದು ಟ್ರಿಕ್ಸ್ ಐತಿ. ನೋಡ್ರಿ ಇಲ್ಲಿ PDF ನಡ್ಬರ್ಕೊಂದ್ ಇ. ಫಸ್ಟಿಗೆ ಬಂದವ್ರು ಯಾರು? ಪೋರ್ಚುಗೀಸರು, ಆಮೇಲೆ ಬಂದವರು ಡಚ್ರು, ಆಮೇಲೆ ಇಂಗ್ಲಿಷರು, ಆಮೇಲೆ ಫ್ರೆಂಚರು. ಭಾರತಕ್ಕ ಮೊಟ್ಟ ಮೊದಲಿಗೆ ಬಂದಂತ ಯುರೋಪಿಯನ್ ಯಾರು? ಪೋರ್ಚುಗೀಸರು, ಆಮೇಲೆ ಡಚ್ರು, ಆಮೇಲೆ ಇಂಗ್ಲಿಷರು, ಆಮೇಲೆ ಫ್ರೆಂಚರು. ಇನ್ನೂ ಒಂದ್ ನೆನಪಿರ್ಬೇಕ, ಭಾರತವನ್ನ ಕೊನೆಯದಾಗಿ ಬಿಟ್ಟು ಹೋದಂತ ಯುರೋಪಿಯನ್ರು ಯಾರತ್ ಕೇಳ್ರ? ಹೂ ಲೆಫ್ಟ್ ದ ಲಾಸ್ಟ್, ವಿಚ್ ಯುರೋಪಿಯನ್ ಲೆಫ್ಟ್ ದ ಲಾಸ್ಟ್ ಫ್ರಮ್ ಇಂಡಿಯಾ ಅಂತ ಕೇಳ್ರಿ ಅನ್ಕೋ. ಮೊದಲಿಗೆ ಬಂದವರು ಪೋರ್ಚುಗೀಸರ, ಕೊನೆಯದಾಗಿ ಭಾರತವನ್ನ ಬಿಟ್ಟು ಹೋದವರು ಪೋರ್ಚುಗೀಸರ. 1961 ಗೋವಾವನ್ನ ಖಾಲಿ ಮಾಡ್ತಾರ ಅವರು. ಅವಾಗ ಮೊದಲಿಗೆ ಬಂದವರು ಪೋರ್ಚುಗೀಸರ, ಲಾಸ್ಟಿಗೆ ಭಾರತವನ್ನು ಬಿಟ್ಟು ಹೋದವರು ಪೋರ್ಚುಗೀಸರ. ನೆನಪಿರ್ಲಿ. ಇಲ್ಲಿ ನೋಡ್ರಿ ನಮ್ ಕ್ವಶನ್ ಏನೈತಿ, ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಫಾರ್ಮ್ಡ್ ಇನ್ ವಿಚ್ ಇಯರ್ ಅಂದ್ರ ಸರಿಯಾದ ಆನ್ಸರ್ 1600ರಲ್ಲಿ. ಬ್ರಿಟನ್ನ ರಾಣಿ 1ನೇ ಎಲಿಜಬೆತ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡಕ ಪರ್ಮಿಷನ್ ಅನ್ನ ಕೊಡ್ತಾಳ. ಅಲ್ಲಿ ಪರ್ಮಿಷನ್ ತಗೊಂಡಿವ್ರು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬರ್ತಾರ. ಅವಾಗ ಭಾರತದಲ್ಲಿ ಜಹಾಂಗೀರ್, ಮೊಘಲ್ ದೊರೆ ಜಹಾಂಗೀರ್ ಆಳ್ವಿಕೆ ಮಾಡ್ತಾ ಇರ್ತಾನ. ನೋಡ್ರಿ ಮೊಟ್ಟ ಮೊದಲಿಗೆ ಬ್ರಿಟಿಷರು ಯಾರು ಬಂದ್ರು ನೋಡ್ರಿ, ವಿಲಿಯಂ ಹಾಕಿನ್ಸ್ ಅನ್ನವ ಬರ್ತಾನ. ಮೊಟ್ಟ ಮೊದಲಿಗೆ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿಯಾಗಿ ಹೋಗಾಕ, ಮೊದಲೆಲ್ಲ ನೋಡ್ಕೊಂಡ್ ಹೆಂಗೈತಿ ಏನೈತಿ ನೋಡ್ಕೊಂಡ್ ಹೋಗಾಕ ವಿಲಿಯಂ ಹಾಕಿನ್ಸ್ ಬರ್ತಾನ. ಆಮೇಲೆ ಕ್ಯಾಪ್ಟನ್ ಬೇಸ್ಟ್ ಅನ್ನೋ ಬರ್ತಾನ. ಆಮೇಲೆ ಸರ್ ಥಾಮಸ್ ರೋ ಅನ್ನೋ ಬಂದ ಸೂರತ್ ನಲ್ಲಿ, ಸದ್ಯಕ್ಕೆ ಗುಜರಾತ್ ನಲ್ಲಿರುವಂತ ಸೂರತ್ ನಲ್ಲಿ ಒಂದು ವ್ಯಾಪಾರ ಮಳಿಗೆಯನ್ನು ತೆಗಿತಾನ, ವ್ಯಾಪಾರದ ಅಂಗಡಿ ತೆಗಿತಾನ. ಎಲ್ಲಿ? ಸೂರತ್ ಒಳಗ. ಅಲ್ಲಿಂದ ಬ್ರಿಟಿಷರು ಚಾಲು ಮಾಡ್ತಾರ ನೋಡ್ರಿ ಸಣ್ಣ ವ್ಯಾಪಾರಗಳನ್ನು ಅಭಿವೃದ್ಧಿ ಪಡಿಸ್ತಾ ಹಿಂದಾಡಿ ರಾಜಕೀಯ ಪ್ರಭುತ್ವವನ್ನ ಭಾರತದಲ್ಲಿ ಸಾಧಿಸ್ತಾರ. ಇದು ನೋಡ್ರಿ ಬ್ರಿಟಿಷರು ಭಾರತದಲ್ಲಿ ಕಟ್ಟಿದಂತ ಕಟ್ಟಡಗಳು ಹಿಂಗಿದ್ದು. ಮುಂದಿನ ಪ್ರಶ್ನೆ ಹೋಗೋಣ. ಹೂ ಇನ್ವೆಂಟೆಡ್ ದಿ ಕಂಪ್ಯೂಟರ್ ಮೌಸ್? ಕಂಪ್ಯೂಟರ್ ನಲ್ಲಿ ಕಂಡು ಬರುವಂತ ಮೌಸ್ ಅನ್ನ ಇನ್ವೆಂಟ್ ಮಾಡಿದವರು ಯಾರು? ಅನ್ವೇಷಕರು ಯಾರು? ಸಂಶೋಧನೆ ಮಾಡಿದವರು ಯಾರು? ಅದಕ್ಕಿಂತಲೂ ಮೊದಲು ನಿಮಗೆ ಗೊತ್ತಿರ್ಬೇಕು, ಕಂಪ್ಯೂಟರ್ ಅನ್ನ ಕಂಡು ಹಿಡಿದವ್ರು ಯಾರು? ಹೂ ಇನ್ವೆಂಟೆಡ್ ದಿ ಕಂಪ್ಯೂಟರ್? ಚಾರ್ಲ್ಸ್ ಬ್ಯಾಬೇಜ್. ಯಾರ? ಹೂ ಇನ್ವೆಂಟೆಡ್ ದಿ ಕಂಪ್ಯೂಟರ್ ಯಾರ? ಚಾರ್ಲ್ಸ್ ಬ್ಯಾಬೇಜ್. ಇಲ್ಲಿ ಕೇಳಿದ್ದೇನವ್ರ? ಕಂಪ್ಯೂಟರ್ ಮೌಸ್ ಅನ್ನ ಯಾರು ಕಂಡು ಹಿಡಿದ್ರು? ಕಂಪ್ಯೂಟರ್ ಮೌಸ್ ಅನ್ನ ಕಂಡು ಹಿಡಿದವ್ರು ನೋಡ್ರಿ ಇಲ್ಲಿ. ಆಪ್ಷನ್ ಎ ಡಗ್ಲಾಸ್ ಏಂಜಲ್ಬಾರ್ಗ್, ಆಪ್ಷನ್ ಬಿ ಬಿಲ್ ಗೇಟ್ಸ್, ಮೂರನೇ ಆಪ್ಷನ್ ಇವಾನ್ ಸುದರ್ಲ್ಯಾಂಡ್, ನಾಲ್ಕನೇದು ಅಲನ್ ಟ್ಯೂರಿಂಗ್. ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರ ಡಗ್ಲಾಸ್ ಏಂಜಲ್ಬಾರ್ಗ್. ಕಂಪ್ಯೂಟರ್ ನಲ್ಲಿ ಕಂಡು ಬರುವಂತ ಸಲಕರಣೆ ಮೌಸ್ ಅನ್ನ ಕಂಡು ಹಿಡಿದವ್ರು ಯಾರು?
ಡಗ್ಲಾಸ್ ಎಂಜಲ್ಬಾರ್ಟ್. ಇಲ್ಲಿ ನೋಡ್ರಿ, ಬಿಲ್ ಗೇಟ್ಸ್ ಅವ್ರು ಯಾರು, ಐವಾನ್ ಸುದರ್ಲ್ಯಾಂಡ್ ಅವ್ರು ಯಾರು, ಅಲನ್ ಟ್ಯೂರಿಂಗ್ ಯಾರು, ನೋಡೋಣ ಇಲ್ಲಿ ಮುಂದೆ. ನೋಡ್ರಿ, ಬಿಲ್ ಗೇಟ್ಸ್ ಅವರು ಮೈಕ್ರೋಸಾಫ್ಟ್ ಅನ್ನುವಂತ ಕಂಪನಿಗೆ ಸಂಬಂಧಪಟ್ಟವರು. ಯಾರು? ಬಿಲ್ ಗೇಟ್ಸ್ ಅವರು ಮೈಕ್ರೋಸಾಫ್ಟ್ ಅನ್ನುವಂತ ಕಂಪನಿಗೆ ಸಂಬಂಧಪಟ್ಟವರು. ಅಲನ್ ಟ್ಯೂರಿಂಗ್ ಅವರು AI ಅಂತಾರಲ್ಲ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕನ್ನಡದೊಳಗೆ ಅದಕ್ಕೆ ಏನಂತಾರ? ಕೃತಕ ಬುದ್ಧಿ. ಮತ್ತೆ ಏನ್ ನೀವು ಚಾರ್ಟ್ GPT ಅದು ನೋಡ್ತಿರಲ್ಲ, ಅವು AI ನ ಆಧಾರದ ಮೇಲೆ ವರ್ಕ್ ಹಾಕವ್. ನೋಡ್ರಿ, ಐವಾನ್ ಸುದರ್ಲ್ಯಾಂಡ್ ಅವರು ಸ್ಕೆಚ್ ಪ್ಯಾಡ್ ಅನ್ನ ಕಂಡಿಡಿದ್ರು. ಇಲ್ಲಿ ನಿಮಗ್ ಕೊಟ್ಟದ್ ನೋಡ್ರಿ, ಏನಿದು? ಡಗ್ಲಾಸ್ ಎಂಜಲ್ಬಾರ್ಟ್ ಅವರು ಕಂಡು ಹಿಡಿದಂತ ಮೌಸ್. ಇನ್ನ ಇಲ್ಲೊಂದು ಮುಖ್ಯವಾದಂತ ಇನ್ಫಾರ್ಮೇಶನ್ ಬೇಕಾದ್ಲೆ ಯಾಡ್ ಮಾಡಿವಿ ನಾವು, ನೀವು ನೋಡಬೇಕಂತೇಳಿ. ಯಾರು ಇದನ್ನು ಗಮನಿಸಿರಂಗಿಲ್ಲ. ಕ್ವಾರ್ಟಿ ಕೀಬೋರ್ಡ್ ಅತ್ತೆ. ಕ್ವಾರ್ಟಿ ಕೀಬೋರ್ಡ್ ನಲ್ಲಿ ಕೀಸ್ ಎಟ್ಟದಾವು? 104. ನಿಮಗ್ ಗೊತ್ತಿರ್ಬೋದು, ಅಥವಾ ನೋಡ್ರಿ, ನೀವು ಮೊಬೈಲ್ ಅಲ್ಲಿ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ, ನಿಮ್ಮ ಹುಡುಗಿಯರ ಜೊತೆ ಟೈಪ್ ಮಾಡ್ತಿರಲ್ಲ ಚಾಟ್, ಆ ಚಾಟ್ ಕೀಬೋರ್ಡ್ ಯಾವ್ದೈತಿ? ಮೊದಲಿನ ಅಕ್ಷರಗಳನ್ನ ಗಮನ ಕೊಟ್ಟು ನೋಡ್ರಿ, QWERTY. ಮತ್ತ ಕೆಲವೊಂದು ಮೊಬೈಲ್ ಅಲ್ಲಿ ಆ ಕೀಬೋರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳುವಂತ ಅವಕಾಶ ಕೊಟ್ಟಾರ. ಮತ್ತೆ ಅದಕ್ಕಿಂತಲೂ ಮುಖ್ಯವಾಗಿ ಹೆಚ್ಚಾಗಿ ನಮ್ಮ ಕರ್ನಾಟಕ ಅಲ್ಲಿ, ಭಾರತದಲ್ಲಿ ಬಳಸುವಂತ ಸಿಸ್ಟಮ್ಗಳಲ್ಲಿನ ಕೀಬೋರ್ಡ್ ಸ್ಟಾರ್ಟ್ ಆಗುದ ಕ್ವಾರ್ಟಿಯಿಂದ, QWERTY ಅನ್ನುವಂತದಿಂದ ಮೊದಲ ಅಕ್ಷರ ಚಾಲು ಆಗದ QWERTY. ಅದ್ರೊಳಗೆ ಯಾವ್ದು ಇರ್ತೈತಿ? ಎಟ್ ಕೀಸ್ ಇರ್ತಾವ? 104 ಇರ್ತಾವ. ಲಕ್ಷ ಕೊಟ್ಟು ನೋಡ್ರಿ, ಇದನ್ನ ಯಾರು ಅಬ್ಸರ್ವ್ ಮಾಡಿರಂಗಿಲ್ಲ, ಚೆಕ್ ಮಾಡ್ರಿ. ಮುಂದಿನ ಕ್ವಶನ್ ಹೋಗೋಣ. ದಿ ಫಸ್ಟ್ ಬುಲೆಟ್ ಟ್ರೈನ್ ಇನ್ ಇಂಡಿಯಾ ವಿಲ್ ಕನೆಕ್ಟ್. ಭಾರತದ ಮೊದಲ ಬುಲೆಟ್ ಟ್ರೈನು ಯಾವ ನಗರಗಳಿಗೆ ಕನೆಕ್ಟ್ ಮಾಡ್ತೈತಿ, ಯಾವ ನಗರಗಳಿಗೆ ಸಂಪರ್ಕಗೊಳಿಸ್ತೈತಿ ಅಂತ ಕೇಳಾರಿಲ್ಲಿ. ಆಪ್ಷನ್ಗಳನ್ನ ನೋಡ್ರಿ, ಡೆಲ್ಲಿ ಅಂಡ್ ಅಹಮದಾಬಾದ್, ಡೆಲ್ಲಿ ಅಂಡ್ ಮುಂಬೈ, ಅಹಮದಾಬಾದ್ ಅಂಡ್ ಮುಂಬೈ, ಅಹಮದಾಬಾದ್ ಅಂಡ್ ಆಗ್ರಾ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುಲೆಟ್ ಟ್ರೈನ್ ಅನ್ನ ಯಾರು ಪ್ರಾರಂಭ ಮಾಡಿದ್ರು ಅಂದ್ರ ಜಪಾನ್ ಅನ್ನುವಂತ ದೇಶ. ಟೆಕ್ನಾಲಜಿಯಲ್ಲಿ ಅತಿ ಮುಂದುವರೆದಂತ ದೇಶ ಜಪಾನ್. ಮೊಟ್ಟ ಮೊದಲಿಗೆ ಬುಲೆಟ್ ಟ್ರೈನ್ ಅನ್ನ ಅವರ ಚಾಲೂ ಮಾಡ್ರಿ. ಹಂಗಾರ ಭಾರತದಲ್ಲಿ ಬುಲೆಟ್ ಟ್ರೈನ್ ಅನ್ನ ಈಗ ಹಳಿ ಹಾಕತ್ತಾರ, ಓಡಿಸ್ಬೇಕಂತೇಳಿ ಪ್ಲಾನ್ ಮಾಡತ್ತಾರ. ಯಾವ ಸಿಟಿಯಿಂದ ಯಾವ ಸಿಟಿ ಕನೆಕ್ಟ್ ಮಾಡ್ತಾರೋ ಆಪ್ಷನ್ ನೋಡ್ರಿ, ಅಹಮದಾಬಾದ್ ಟು ಮುಂಬೈ. ಗುಜರಾತ್ನ ಅಹಮದಾಬಾದದಿಂದ ಮಹಾರಾಷ್ಟ್ರದ ಮುಂಬೈ ಕನೆಕ್ಟ್ ಕೊಡ್ತಾರ. ಯಾವಾಗ ಚಾಲೂ ಮಾಡ್ತಾರಪ್ಪ ಅದನ್ನ ಪೂರ್ತಿ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರು ಇತ್ತೀಚಿನ ದಿನಗಳಲ್ಲಿ ಹೇಳ್ಯಾರ, ಯಾವಾಗ ಚಾಲೂ ಮಾಡ್ತೇವೆ ಅಂತೇಳಿ. ಯಾವಾಗಂದ್ರ 2028 ಜುಲೈ ತನ ಚಾಲೂ ಮಾಡ್ತೇವೆ ಅಂತ ಹೇಳ್ಯಾರ. 2028 ಜುಲೈವರೆಗೂ ನಾವು ಬುಲೆಟ್ ಟ್ರೈನ್ ಅನ್ನ ಭಾರತದಲ್ಲಿ ಚಾಲೂ ಮಾಡ್ತೇವೆ ಅಂತ ಹೇಳ್ಯಾರ. ಲಕ್ಷ ಇರ್ಬೇಕು. ಮೊಟ್ಟ ಮೊದಲಿಗೆ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಬುಲೆಟ್ ಟ್ರೈನ್ ಅನ್ನು ಚಾಲೂ ಮಾಡಿದವರು ಯಾರು? ಜಪಾನ್. ಭಾರತ ಬುಲೆಟ್ ಟ್ರೈನ್ ಅನ್ನ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತದ? ಅಹಮದಾಬಾದ್ ಟು ಮುಂಬೈ. ಮತ್ತ ಯಾವಾಗ ಚಾಲೂ ಮಾಡ್ತಾರಪ್ಪ ಪೂರ್ಣ ಪ್ರಮಾಣದಲ್ಲಿ ಬುಲೆಟ್ ಟ್ರೈನ್ ಅನ್ನ? 2028 ಜುಲೈದಾಗ. ಮುಂದಿನ ಪ್ರಶ್ನೆ ಹೋಗೋಣ. ನೋಡ್ರಿ, ವೇರ್ ಈಸ್ ದಿ ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ ಲೊಕೇಟೆಡ್? ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ ಎಲ್ಲಿ ಐತೆ ಅಂತ ಕೇಳ್ಯಾರಿ. ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ ಎಲ್ಲಿ ಐತೆ ಅಂತ ಕೇಳ್ಯಾರಿ. ಆಪ್ಷನ್ಗಳನ್ನ ನೋಡ್ರಿ, ಬೆಂಗಳೂರು, ಪಾಟ್ನಾ, ಡೆಲ್ಲಿ, ಚೆನ್ನೈ. ಇದರಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ದೆಹಲಿಯೊಳಗ ನ್ಯಾಷನಲ್ ಮ್ಯೂಸಿಯಂ ಐತಿ. ನ್ಯಾಷನಲ್ ಮ್ಯೂಸಿಯಂ ಎಲ್ಲೈತಿ? ದೆಹಲಿಯೊಳಗ. ಅಂದ್ರ ಇನ್ನು ಈ 3 ಊರೊಳಗ, ಯಾವ್ದ್ರೊಳಗ? ಬೆಂಗಳೂರೊಳಗ, ಪಾಟ್ನಾದೊಳಗ, ಚೆನ್ನೈ ಒಳಗ ಎಂತೆಂತ ಮ್ಯೂಸಿಯಂದಾವು, ಏನೈತಿ? ನಮಗೆ ಎಕ್ಸಾಮಿಗೆ ಬರಬಹುದಾದಂತ ಪ್ರಮುಖವಾದಂತ ವಸ್ತುಗಳು ಏನೇನದಾವು, ಪ್ರಮುಖವಾದಂತ ಸ್ಮಾರಕಗಳು ಯಾವ್ದಾವು ನೋಡೋಣ ಬರ್ರಿ. ಅದನ್ನ ನೆಕ್ಸ್ಟ್ ಇಲ್ಲಿ ನೋಡ್ರಿ. ಇದು ದೆಹಲಿಯಲ್ಲಿರುವಂತ ನ್ಯಾಷನಲ್ ಮ್ಯೂಸಿಯಂದ ಫೋಟೋ ನೋಡ್ರಿ, ಚಂದಂಗ ಅದನ. ದೆಹಲಿಯಲ್ಲಿರುವಂತ ನ್ಯಾಷನಲ್ ಮ್ಯೂಸಿಯಂದ ಫೋಟೋ. ಯಾಕಂದ್ರೆ ನೀವು ಇಮೇಜ್ಗಳನ್ನ ನೋಡಿದ್ದು ಒಟ್ಟ ಮರೆಯಂಗಿಲ್ಲ, ಬುಕ್ದಾಗ ಓದಿದ್ದನ್ನ ಮರಿತೀರಿ, ಇಮೇಜ್ಗಳನ್ನ ನೋಡಿದ್ದನ್ನ ಮರೆಯಂಗಿಲ್ಲ. ಅದಕ್ಕಾಗ ನಾವು ಫೋಟೋ ಯಾಡ್ ಮಾಡಿವಿ ಇಲ್ಲಿ. ನೋಡ್ರಿ ಒಂದು ಫೋಟೋ ಚಂದಂಗ. ಇಲ್ಲಿ ನೋಡ್ರಿ, ಬೆಂಗಳೂರದಾಗ ಯಾವ್ದೈತಪ್ಪ ಮ್ಯೂಸಿಯಂ? ವಿಶ್ವೇಶ್ವರಯ್ಯ ಮ್ಯೂಸಿಯಂ. ಇನ್ನು ಪಾಟ್ನಾದೊಳಗೆ ಯಾವ್ದೈತಪ್ಪ? ಬುದ್ಧ ಸ್ಮೃತಿ ಪಾರ್ಕ್. ಇನ್ನ ಚೆನ್ನೈದೊಳಗೆ ಏನೈತಪ್ಪ? ಸೆಂಟ್ ಜಾರ್ಜ್ ಮ್ಯೂಸಿಯಂ. ಈ 3 ಮ್ಯೂಸಿಯಂ ಅನ್ನ ನೋಟ್ ಮಾಡ್ಕೊಡ್ರಿ. ಕೇಳಬಹುದು, ಲಕ್ಷ ಇರ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಒನ್ ಪೀಪಲ್, ಒನ್ ಸ್ಟೇಟ್, ಒನ್ ಲೀಡರ್. ಒನ್ ಪೀಪಲ್, ಒನ್ ಸ್ಟೇಟ್, ಒನ್ ಲೀಡರ್ ಅನ್ನುವಂಥದ್ದು ಯಾರ ಪಾಲಿಸಿ ಅಂತ ಕೇಳ್ಯಾರ? ಒನ್ ಪೀಪಲ್, ಒನ್ ಸ್ಟೇಟ್,
ಒನ್ ಲೀಡರ್ ಅನ್ನೋದು ಯಾರ ಪಾಲಿಸಿ ಅಂತ ಕೇಳ್ಯಾರಿ. ಇಲ್ಲಿ ನೋಡ್ರಿ ಆಪ್ಷನ್ ಸ್ಟಾಲಿನ್, ಲೆನಿನ್, ಹಿಟ್ಲರ್, ಮುಸ್ಲೋನಿ. ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಇಲ್ಲಿ ಹಿಟ್ಲರ್ದ ಇದು ಪಾಲಿಸಿ. ಹಿಟ್ಲರ್ ಅನ್ನುವಂತ ನಿಯಮನ ನೀವು ಜಾಸ್ತಿ ಕೇಳೇ ಇರ್ತೀರಿ. ನೋಡ್ರಿ ಇಲ್ಲಿ ಮುಂದೆ ಒಂದೊಂದು ಪಿಕ್ಚರ್ ಹಾಕಿವಿ ನೋಡ್ರಿ, ಚಾರ್ಲಿ ಚಾಪ್ಲಿನ್ ಗತೆ ಕಾಂತಾನ. ಆದ್ರೆ ಮನುಷ್ಯ ನೋಡಾಕಟ್ಟ ಹಿಂಗ ಬಹಳ ಸ್ಟ್ರಾಂಗ್ ಇದ್ದ ಮನುಷ್ಯ ಅಂತ ಹಿಟ್ಲರ್. ನೋಡ್ರಿ ಇಲ್ಲಿ 2ನೇ ಮಹಾಯುದ್ಧದಲ್ಲಿ ಅತಿ ಪ್ರಮುಖ ಪಾತ್ರ ಇವ್ರದು. ನಮ್ಮ ದೇಶದ ಪ್ರಬಲ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಅವರು ಇವರನ್ನ ಬೀಟ್ ಆಗಿದ್ರು. ನಮ್ಮ ದೇಶದ ಸ್ವತಂತ್ರಕ್ಕೆ ಹೆಲ್ಪ್ ಮಾಡ್ರಿ, ಸ್ವತಂತ್ರವನ್ನ ಪಡ್ಯಾಕ ನಮಗ್ ಹೆಲ್ಪ್ ಮಾಡ್ರಿ ಅಂತೇಳಿ ಸುಭಾಷ್ ಚಂದ್ರ ಬೋಸ್ರವರು ಹಿಟ್ಲರ್ ಅನ್ನ ಭೇಟಿಯಾಗಿದ್ರು. ಕಾರಣಾಂತರಗಳಿಂದ ಇವರು ನಮಗ ಸಹಾಯ ಮಾಡಕ್ ಆಗ್ಲಿಲ್ಲ. ಅದೇನೇನೋ ಕಾರಣಗಳು ಬೇರೆ ಅದಾವ, ಅದನ್ನೀಗ ಚರ್ಚೆ ಮಾಡೋದು ಬೇಡ. ಇಲ್ಲಿ ನೋಡ್ರಿ ಹಿಟ್ಲರ್ನ ಆಟೋಬಯೋಗ್ರಫಿ ಏನು? ಹಿಟ್ಲರ್ನ ಆಟೋಬಯೋಗ್ರಫಿ ಏನಪ್ಪಾ ಅಂದ್ರ ಮೈನ್ ಕ್ಯಾಂಪ್. ಮೈನ್ ಕ್ಯಾಂಪ್ ಅಂದ್ರ ಕನ್ನಡದಾಗ ನಾನು ಕ್ಯಾಂಪ್ ಅಂದಂಗತ್ತ ಅಲ್ಲದು. ಅವ್ರದೊಂದು ಏನೋ ಭಾಷೆ ಅದು, ಜರ್ಮನಿಯ ಭಾಷೆ ಅದು. ಅದಕ್ಕ ನೀವು ನೋಡಾಕ್ ಹೆಂಗಿದ್ರು ಕ್ಯಾಂಪ್ ಅದಲ್ಲ, ನೀವು ಮೈನ್ ಕ್ಯಾಂಪ್ ಅಂತೇಳಿ ನೆನಪಿಟ್ಕೊಂಡ್ಬಿಡ್ರಿ. ಈಸಿ ಆಗಲಿ ನಿಮಗೆ ಗೊತ್ತ. ಮುಂದಿನ ಕ್ವಶನ್ ಹೋಗೋಣ. ದಿ ಟೆನ್ಯೂರ್ ಆಫ್ ಅ ವೈಸ್ ಪ್ರೆಸಿಡೆಂಟ್ ಈಸ್ ಆಫ್ ಹೌ ಮೆನಿ ಇಯರ್ಸ್? ನಮ್ಮ ದೇಶದೊಳಗ ಉಪರಾಷ್ಟ್ರಪತಿ ಇದಾರಲ್ಲ, ಸದ್ಯಕ್ಕೆ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಇದಾರ. ಅವರ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೇಳ್ಯಾರಿಲ್ಲ. ಟೆನ್ಯೂರ್ ಅಂದ್ರೆ ಏನ? ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೇಳ್ಯಾರಿ. ಸಿಂಪಲ್ ಆಗಿ ನೋಡ್ರಿ, ಇಲ್ಲಿ ಆಪ್ಷನ್ಗಳೇನೇನೋ 6 ವರ್ಷ, 5 ವರ್ಷ, 3 ವರ್ಷ, 2 ವರ್ಷ. ನಮ್ಮ ದೇಶದಲ್ಲಿನ ರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ಹಂಗಾರೆ ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ವರ್ಷ? ಅದು ಸಹ 5 ವರ್ಷ. ಅದಕ್ಕೆ ಸಂಬಂಧಪಟ್ಟಂಗ ಸಂವಿಧಾನದಲ್ಲಿನ ಕೆಲ ವಿಧಿಗಳನ್ನ ಮುಂದಿನ ಸ್ಲೈಡ್ ಒಳಗೆ ಹಾಕಿವ್ ನಾವು. ನೋಡ್ರಿ ಆರ್ಟಿಕಲ್ 33 63ನೇ ವಿಧಿ ಏನ್ ಹೇಳ್ತದಪ್ಪ? ದೇರ್ ಶಾಲ್ ಬಿ ಅ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದಲ್ಲಿ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಅಂತೇಳಿ ಯಾವ ವಿಧಿ ನಮಗೆ ಹೇಳ್ತದ ಸಂವಿಧಾನದಲ್ಲಿದ್ದು? 63ನೇದು. 64ನೇದೇನ? ವೈಸ್ ಪ್ರೆಸಿಡೆಂಟ್ ಇಸ್ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್ಸ್. ಉಪರಾಷ್ಟ್ರಪತಿಗಳು ಪದನಿಮಿತ್ತವಾಗಿ ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ. ಕನ್ನಡದಾಗಿದೆ ಉಪರಾಷ್ಟ್ರಪತಿಗಳು ಪದನಿಮಿತ್ತವಾಗಿ ಎಕ್ಸ್ ಅಫಿಷಿಯೋ ರಾಜ್ಯಸಭೆಯ ಲೋಕಸಭೆ ಅಂತ ಬರ್ತಾವಲ್ಲ, ಅದ್ರೊಳಗ ಉಪರಾಷ್ಟ್ರಪತಿಗಳು ಪದನಿಮಿತ್ತವಾಗಿ ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ. 65ನೇ ವಿಧಿ ಏನೋ ನೋಡ್ರಿ, ಆಕ್ಟ್ ಆಸ್ ಅ ಪ್ರೆಸಿಡೆಂಟ್ ಡ್ಯೂರಿಂಗ್ ದಿ ಅಬ್ಸೆಂಟ್ ಆಸ್ ಅ ನೋಡ್ರಿ ಆಕ್ಟ್ ಆಸ್ ಅ ಪ್ರೆಸಿಡೆಂಟ್ ಡ್ಯೂರಿಂಗ್ ದಿ ಅಬ್ಸೆಂಟ್ ಆಫ್ ಅ ಪ್ರೆಸಿಡೆಂಟ್. ಸದ್ಯಕ್ಕಿರುವಂತ ಪ್ರೆಸಿಡೆಂಟ್ಗಳು ಅಬ್ಸೆಂಟ್ ಆಗಿದ್ರ, ಅವರು ಇಲ್ಲದೇ ಇದ್ರ ಪ್ರೆಸಿಡೆಂಟ್ ಆಗಿ ಉಪರಾಷ್ಟ್ರಪತಿಗಳು ವೈಸ್ ಪ್ರೆಸಿಡೆಂಟ್ ಅವ್ರು ಕೆಲಸ ಮಾಡ್ತಾರ. ಹಂಗೆ ಶಾಲ್ಯಾಗ ಹೆಡ್ ಮಾಸ್ಟರ್ ಇಲ್ಲ ಅಂದ್ರ ಮತ್ತೊಬ್ಬರು ಹೆಡ್ ಮಾಸ್ಟರ್ ಚಾರ್ಜ್ ತಗೋತಾರಲ್ಲ, ಹಂಗ ಇದೆ. ಉಪರಾಷ್ಟ್ರಪತಿಗಳು ಇಲ್ಲ ಅಂದ್ರ ರಾಷ್ಟ್ರಪತಿಗಳು ಇಲ್ಲ ಅಂದ್ರ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಚಾರ್ಜ್ ತಗೋತಾರ. ಇದು ಅಷ್ಟೇ. ಇದು ನೋಡ್ರಿ 66ನೇದ ಎಲೆಕ್ಟ್ರಲ್ ಕಾಲೇಜ್ ಇನ್ಕ್ಲೂಡ್ಸ್ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ ಮೆಂಬರ್ಸ್. ಎಲೆಕ್ಟ್ರಲ್ ಕಾಲೇಜ್ ಅಂದ್ರೆ ಏನ? ಚುನಾವಣಾ ಮತದಾರರು ಯಾರಪ್ಪ? ಈ ವೈಸ್ ಪ್ರೆಸಿಡೆಂಟ್ ಗಳನ್ನ ಆಯ್ಕೆ ಮಾಡ್ಬೇಕು. ಅವರನ್ನ ಆಯ್ಕೆ ಮಾಡುವಂತ, ಅವರನ್ನ ಸೆಲೆಕ್ಟ್ ಮಾಡ್ಬೇಕಾದ್ರ, ಅವರನ್ನ ಎಲೆಕ್ಟ್ ಮಾಡ್ಬೇಕಾದ್ರ ವೋಟ್ ಹಾಕೋರು ಯಾರಪ್ಪ ಅಂದ್ರ ಲೋಕಸಭಾ ಮತ್ತು ರಾಜ್ಯಸಭೆಯ ಸದಸ್ಯರು. ಮುಂದಿನ ಬರ ನೋಡ್ರಿ, ನಮಗೆ ಬೇಕಾದಂತ ಪಾಯಿಂಟ್ ಇರೋದು ಇಲ್ಲಿ. ದಿ ಟೆನ್ಯೂರ್ ಆಫ್ ಅ ವೈಸ್ ಪ್ರೆಸಿಡೆಂಟ್ ಇಸ್ ಅ 5 years. ಯಾವ ವಿಧಿ ಹೇಳ್ತೈತಿ ನಮಗ? 67ನೇ ವಿಧಿ. ಸಂವಿಧಾನದಲ್ಲಿನ 67ನೇ ವಿಧಿ ಟೆನ್ಯೂರ್ ಆಫ್ ಅ ವೈಸ್ ಪ್ರೆಸಿಡೆಂಟ್ ಇಸ್ 5 years ಅಂತ ನಮಗೆ. ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ ತಿಳಿಸ್ಕೊಡುವಂತ ವಿಧಿ ಯಾವುದು? 67ನೇ ವಿಧಿ. ಎಲ್ಲ ವಿಧಿಗಳನ್ನ ಒಂದ್ಸತಿ ನೋಟ್ಸ್ ಮಾಡಿ ಇಟ್ಕೊಳ್ರಿ. ಮುಂದಿನ ಕ್ವಶನ್ ಹೋಗೋಣ. ನೋಡ್ರಿ ಇಲ್ಲಿ, ವಿಚ್ ಈಸ್ ದಿ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಆಫ್ ಇಂಡಿಯಾ? ಇದಕ್ಕೆ ನಾ ಆನ್ಸರ್ ಹೇಳಂಗಿಲ್ಲ, ಇದಕ್ಕೆ ನೀವ ಕಮೆಂಟ್ ಮಾಡಬೇಕು. ಇದ್ರ ಜೊತೆಗೆ ಮತ್ತ ಲೀಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಅದನ್ನು ಹೇಳಬೇಕು. ಕಡಿಮೆ ಜನಸಂಖ್ಯೆಯನ್ನ ಹೊಂದಿದ ರಾಜ್ಯ ಯಾವ್ದನ್ನೋದು ಹೇಳಬೇಕು. ಲೀಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಅದನ್ನು ನೀವು ತಿಳಿಸ್ಬೇಕು ಕಮೆಂಟ್ ಬಾಕ್ಸ್ ಒಳಗ. ಅದನ್ನು ನೀವು ಕಮೆಂಟ್ ಬಾಕ್ಸ್ ಒಳಗ ತಿಳಿಸ್ಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ನೋಡ್ರಿ ಇಲ್ಲಿ, ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಇಸ್ ದಿ ಕ್ಯಾಪಿಟಲ್ ಆಫ್ ಛತ್ತೀಸ್ಗಢ? ನಾವು ಹಿಂದಿನ ಕ್ಲಾಸ್ ಒಳಗಾಗಲಿ ಮೊನ್ನೆ ಕ್ಲಾಸ್ ಒಳಗಾಗಲಿ ಎಲ್ಲ ಚರ್ಚೆ ಮಾಡಿದೀವಿ. ಯುಟಿಗಳ ಯೂನಿಯನ್ ಟೆರಿಟರಿಗಳ ರಾಜಧಾನಿ ಯಾವ್ದನ್ನೋ ನೀವು ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೋಬೇಕು.
ಭಾರತದಲ್ಲಿರುವಂತ ಎಲ್ಲ ರಾಜ್ಯಗಳ ರಾಜಧಾನಿಗಳ ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೋಬೇಕು. ಕೇಳ್ತಾರ ಅದಕ್ಕ ಇದಕ್ಕೂ ನೀವ ಕಮೆಂಟ್ ಮಾಡ್ಬೇಕು, ಹೊಳ್ಳಿ ಹೇಳಂಗಿಲ್ಲ. ಅದ್ರ ಜೊತೆಗೆ ಬಿಲಾಸ್ಪುರ್ ಬಿಡ್ರಿ, ಇದು ಒಂದು ರಾಜ್ಯದೊಳಗದ. ಹೈದರಾಬಾದ್ ಅನ್ನೋದು ಯಾವ ರಾಜ್ಯದ ರಾಜಧಾನಿ? ಬೆಂಗಳೂರು ಅನ್ನೋದು ಯಾವ ರಾಜ್ಯದ ರಾಜಧಾನಿ? ರಾಯಪುರ್ ಅನ್ನೋದು ಯಾವ ರಾಜ್ಯದ ರಾಜಧಾನಿ? ಇದಕ್ಕೆ ಆನ್ಸರ್ ಏನು ಅನ್ನೋದು ಕಮೆಂಟ್ ಮಾಡಬೇಕು. ಅದ್ರ ಜೊತೆಗೆ ಉಳಿದಂತ ಆಪ್ಷನ್ಗಳು ಯಾವ ರಾಜ್ಯದಾಗ ಅದಾವ ಮತ್ತು ಯಾವ ರಾಜ್ಯದ ರಾಜಧಾನಿಗಳಾಗದಾವ ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಮುಂದಿನ ಪ್ರಶ್ನೆ, ವಾಟ್ ಈಸ್ ದಿ ನೇಮ್ ಆಫ್ ಅ ಲಾರ್ಜೆಸ್ಟ್ ಇರಿಗೇಷನ್ ಕೆನಾಲ್ ಇನ್ ಇಂಡಿಯಾ? ಅತಿ ಹೆಚ್ಚು ನೀರಾವರಿಯನ್ನ ಒದಗಿಸುವಂತ ಕೆನಾಲ್ ಯಾವ್ದಪ್ಪ ಭಾರತದಾಗ? ಅತಿ ಉದ್ದವಾದಂಥದ್ದು ಯಾವ್ದಪ್ಪ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಇಂದಿರಾ ಗಾಂಧಿ ಕೆನಾಲ್, ಅಪ್ಪರ್ ಭಾರಿ ದೋಬ್ ಕೆನಾಲ್, ಯಮುನಾ ಕೆನಾಲ್, ಶ್ರೀ ಹ್ಯಾಂಡ್ ಕೆನಾಲ್. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಇಂದಿರಾ ಗಾಂಧಿ ಕೆನಾಲ್. ಯಾವ್ದು? ಇಂದಿರಾ ಗಾಂಧಿ ಕೆನಾಲ್. ಇದನ್ನ ರಾಜಸ್ಥಾನ ತನ ಒಯ್ತಾರ ನೀರ. ರಾಜಸ್ಥಾನದ ಮರುಭೂಮಿ, ಅರೆ ಮರುಭೂಮಿ, ಸ್ವಲ್ಪ ಮರುಭೂಮಿ ಇರುವಂತ ಪ್ರದೇಶದಲ್ಲಿಯೂ ಇದನ್ನು ಓದು, ಈ ಇಂದಿರಾ ಗಾಂಧಿ ಕೆನಾಲ್ ಅನ್ನ ಓದು, ಅಲ್ಲಿಯೂ ಸಹ ಬೆಳೆಯನ್ನ ತೆಗಿತಾರ. ಇಲ್ಲಿ ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ಡೀಟೇಲ್ಸ್ ಐತಿ. ಅಪ್ಪರ್ ಭಾರಿ ದೋಬ್ ಕೆನಾಲ್ ಎಲ್ಲೈತಿ? ಪಂಜಾಬ್ದಾಗ ಐತಿ. ಶ್ರೀ ಹ್ಯಾಂಡ್ ಕೆನಾಲ್ ಇರೋದು ಪಂಜಾಬ್ದಾಗ. ಇವನೇನ್ ಅಷ್ಟು ಇಂಪಾರ್ಟೆಂಟ್ ಕೊಡ್ಲಿಲ್ಲ ಅಂದ್ರೂ ನಡೀತದ, ಆದ್ರೆ ಇಂದಿರಾ ಗಾಂಧಿ ಕೆನಾಲ್ ಬಗ್ಗೆ ನಿಮಗೆ ಹೆಚ್ಚಾಗಿ ಗೊತ್ತಿರ್ಲೇಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಇನ್ ವಿಚ್ ಸ್ಟೇಟ್ ಈಸ್ ಅಕ್ಷರಧಾಮ ಟೆಂಪಲ್ ಲೊಕೇಟೆಡ್? ನೋಡ್ರಿ, ಇದು ಅಕ್ಷರಧಾಮ ಟೆಂಪಲ್. ಇದು ಅಕ್ಷರಧಾಮ ಟೆಂಪಲ್ ಎಲ್ಲಿ ಐತಿ? ಅಕ್ಷರಧಾಮ ಟೆಂಪಲ್ ಯಾವ ಸ್ಟೇಟ್ ಒಳಗೆ ಐತಿ ಅಂತ ಕೇಳಾರ. ಆಪ್ಷನ್ಗಳನ್ನ ನೋಡ್ರಿ ಇಲ್ಲಿ: ಗುಜರಾತ್, ಆಂಧ್ರ ಪ್ರದೇಶ್, ಡೆಲ್ಲಿ, ಹರಿಯಾಣ. ಹರಿಯಾಣದೊಳಗೆ ಸೀತಾಮಾತಾ ಟೆಂಪಲ್ ಅನ್ನೋದು ಐತಿ. ಕುರುಕ್ಷೇತ್ರ ಅನ್ನುವಂತ ಏರಿಯಾ ಐತಿ, ಹೆಚ್ಚಾಗಿ ಯುದ್ಧಗಳು ನಡೀತಾವಲ್ಲ. ಪಾಣಿಪತ್ ಅನ್ನುವಂತ ಜಾಗ ಇರೋದು ಹರಿಯಾಣದಾಗ, ನೆನಪಿರ್ಬೇಕು. ಗುಜರಾತ್ ಒಳಗ ಮೊದೇರಾ ದೇವಾಲಯ, ಮೊದೇರಾ ಸನ್ ಟೆಂಪಲ್ ಐತಿ. ಸೋಮನಾಥ ದೇವಾಲಯ ಕಾಂತದ ನಿಮಗ. ಮತ್ತ ಆಂಧ್ರ ಪ್ರದೇಶದೊಳಗ ತಿರುಪತಿ ದೇವಾಲಯ ಕಾಂತದ. ಇಲ್ಲಿ ಕೇಳಿದ್ದೇನಾ, ಇನ್ ವಿಚ್ ಸ್ಟೇಟ್ ಇಸ್ ಅಕ್ಷರಧಾಮ ಟೆಂಪಲ್ ಲೊಕೇಟೆಡ್ ಅಂದ್ರೆ ಡೆಲ್ಲಿ ಒಳಗೈತಿ. ಡೆಲ್ಲಿ ಒಳಗ ಅಕ್ಷರಧಾಮ ಟೆಂಪಲ್ ಐತಿ. ವಿಷ್ಣುವಿಗೆ ಸಂಬಂಧಪಟ್ಟಂತ ದೇವಾಲಯ ಇದು. ನೋಡ್ರಿ, ಇದು ಫೋಟೋ ನೋಡ್ರಿ ಚಂದಂಗಿ. ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಡೀಪೆಸ್ಟ್ ಓಷಿಯನ್ ಇನ್ ದಿ ವರ್ಲ್ಡ್? ಇವುಗಳಲ್ಲಿ ಯಾವುದು ಅತಿ ಆಳವಾದ ಓಷಿಯನ್ ಅಂತ ಕೇಳ್ಯಾರ. ಅತಿ ಆಳವಾದ ಓಷಿಯನ್ ಯಾವುದು ಅಂತ ಕೇಳ್ಯಾರ. ಆಪ್ಷನ್ಗಳನ್ನ ನೋಡ್ರಿ: ಪೆಸಿಫಿಕ್ ಓಷಿಯನ್, ಇಂಡಿಯನ್ ಓಷಿಯನ್, ಅಟ್ಲಾಂಟಿಕ್ ಓಷಿಯನ್, ಆರ್ಕಿಟಿಕ್ ಓಷಿಯನ್. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಪೆಸಿಫಿಕ್ ಓಷಿಯನ್. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ನೆನಪಿರ್ಬೇಕು, ಲಾರ್ಜೆಸ್ಟ್ ಓಷಿಯನ್, ಬಿಗ್ಗೆಸ್ಟ್ ಓಷಿಯನ್ ಅಂತ ಕೇಳಿದ್ರು ಅದು ಪೆಸಿಫಿಕ್ ಓಷಿಯನ್. ನೋಡ್ರಿ, ಲಾರ್ಜೆಸ್ಟ್ ಓಷಿಯನ್, ಬಿಗ್ಗೆಸ್ಟ್ ಓಷಿಯನ್ ಅಂತ ಕೇಳಿದ್ರು ಅದು ಪೆಸಿಫಿಕ್ ಓಷಿಯನ್. ಸ್ಮಾಲೆಸ್ಟ್ ಓಷಿಯನ್ ಅಂತ ಕೇಳಿದ್ರೆ ಯಾವುದು? ಆರ್ಕಿಟಿಕ್ ಓಷಿಯನ್. ಸ್ಮಾಲೆಸ್ಟ್ ಓಷಿಯನ್ ಅಂತ ಕೇಳಿದ್ರೆ ಯಾವುದು? ಆರ್ಕಿಟಿಕ್ ಓಷಿಯನ್. ಇಷ್ಟು ನೆನಪಿದ್ರೆ ಸಾಕು, ಇದಕ್ಕಿಂತ ಹೆಚ್ಚಿಗೆ ಏನ್ ಜಾಸ್ತಿ ಕೇಳೋದಿಲ್ಲ. ಆದರೂ ಇವುಗಳನ್ನೆಲ್ಲ ಮುಗಿಸಿದವರು ಮತ್ತಷ್ಟು ಹೆಚ್ಚಿಗೆ ಓದ್ರಿ. 13ನೇ ಕ್ವಶನ್ ನೋಡ್ರಿ: ಹೂ ವಾಸ್ ದಿ ಫಾದರ್ ಆಫ್ ರಷ್ಯನ್ ರೆವಲ್ಯೂಷನ್? ಹೂ ವಾಸ್ ದಿ ಫಾದರ್ ಆಫ್ ರಷ್ಯನ್ ರೆವಲ್ಯೂಷನ್? ಆಪ್ಷನ್ಗಳನ್ನ ನೋಡ್ರಿ: ಮ್ಯಾಕ್ಸ್ ಮುಲ್ಲರ್ ಭಾರತದೊಳಗ ಈ ಭಾರತವನ್ನ ಅಧ್ಯಯನ ಮಾಡಕ್ ಬಂದವ, ಇಲ್ಲೇ ಭಾರತೀಯನಾಗಿ ಉಳಿದು ಬಿಟ್ಟ ಮ್ಯಾಕ್ಸ್ ಮುಲ್ಲರ್. ಜಾರ್ಜ್ ವಾಷಿಂಗ್ಟನ್, ಅಮೆರಿಕಾದವರು, ಇವರು ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರಲ್ಲಿ. ಲೆನಿನ್, ಅಡಾಲ್ಫ್ ಹಿಟ್ಲರ್ ಬಗ್ಗೆ ಅಂತೂ ಕೇಳಿರಿ ನಿಮಗೆ. ಮೈಂಡ್ ಕೆಂಪ್, ಆಗಲೇ ಅವ್ರ ಫೋಟೋವನ್ನು ತೋರಿಸಿದ್ವಿ ನಾವು. ಇಲ್ಲಿ ನೋಡ್ರಿ, ಹೂ ವಾಸ್ ದಿ ಫಾದರ್ ಆಫ್ ರಷ್ಯನ್ ರೆವಲ್ಯೂಷನ್? ರಷ್ಯನ್ ರೆವಲ್ಯೂಷನ್ ನ ಪಿತಾಮಹ ಯಾರು, ಫಾದರ್ ಯಾರು ಅಂತ ಕೇಳ್ಯಾರ. ಇಲ್ಲಿ ಆನ್ಸರ್ ಏನಪ್ಪಾ ಅಂದ್ರ ಆಪ್ಷನ್ 3 ಲೆನಿನ್. ಆಪ್ಷನ್ 3 ಲೆನಿನ್. ಇದಕ್ಕೆ ಸಂಬಂಧಪಟ್ಟಂಗ ಸ್ವಲ್ಪ ಡೀಟೇಲ್ಸ್ ಐತಿ ನೋಡ್ರಿ. ಇಲ್ಲಿ ಇಲ್ಲಿ ನೋಡ್ರಿ, ಅದಕ್ಕಿಂತಲೂ ಮೊದಲು ಲೆನಿನ್ ನ ಫೋಟೋ ನೋಡ್ರಿ. ಲೆನಿನ್ ಇವರು. ಇಲ್ಲಿ ನೋಡ್ರಿ, ರಷ್ಯನ್ ರೆವಲ್ಯೂಷನ್ ಯಾವಾಗತ್ತು? 1917ರಾಗ. ಫ್ರಾನ್ಸ್ ರೆವಲ್ಯೂಷನ್ ಯಾವಾಗತ್ತು? 1789ರಾಗ. ಇಸ್ವಿಗಳ ನೆನಪಿರ್ಲಿ, ಇಯರ್ಗಳ ನೆನಪಿರ್ಲಿ. ಫ್ರಾನ್ಸ್ ರೆವಲ್ಯೂಷನ್ ಯಾವಾಗತ್ತು ಮತ್ತು ರಷ್ಯನ್ ರೆವಲ್ಯೂಷನ್ ಯಾವಾಗತ್ತು ಅನ್ನೋದು ಸ್ವಲ್ಪ ಡೀಟೇಲ್ಸ್ ಗಳನ್ನ ನೋಟ್ಸ್ ಮಾಡಿ ಇಟ್ಕೊಳ್ರಿ. ಮುಂದಿನ ಪ್ರಶ್ನೆ ಹೋಗೋಣ. ಮೋಹನ್ ಬಗಾನ್ ಇಸ್ ಅ ಟೀಮ್ ಆಫ್ ವಿಚ್ ಸ್ಪೋರ್ಟ್? ಯಾವ ಕ್ರೀಡೆಗೆ ಮೋಹನ್ ಬಗಾನ್ ಅನ್ನುವಂತ ಒಂದು ಕ್ಲಬ್ ಇದು, ಕ್ರೀಡಾ ಕ್ಲಬ್
ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ಯಾರ. ನಿಮಗೆಲ್ಲರಿಗೂ ಮೇನ್ ಆಗಿ ಗೊತ್ತಿರಬೇಕು, ಡುರ್ಯಾಂಡ್ ಅನ್ನುವಂತ ಒಂದು ಕಪ್ ಅನ್ನ ಆಯೋಜನೆ ಮಾಡ್ತಾರೆ. ಡುರ್ಯಾಂಡ್ ಕಪ್. ಈಗ ಹೆಂಗ ಬಾರ್ಡರ್ ಗವಾಸ್ಕರ್ ಕಪ್ ಹಿಂಗೆಲ್ಲ ಆಯೋಜನೆ ಮಾಡ್ತಾರಲ್ಲ, ಹಂಗ ಡುರ್ಯಾಂಡ್ ಅನ್ನುವಂತ ಒಂದು ಕಪ್ ಅನ್ನ ಆಯೋಜನೆ ಮಾಡ್ತಾರ. ಆ ಕಪ್ ಸಂಬಂಧಪಟ್ಟಿರೋದು ಯಾವ ಕ್ರೀಡೆಗೆ ಅಂತ ಕೇಳಿರ ಫುಟ್ಬಾಲಿಗೆ ಸಂಬಂಧಪಟ್ಟದ್ದು. ಡುರ್ಯಾಂಡ್ ಕಪ್ ಫುಟ್ಬಾಲಿಗೆ ಸಂಬಂಧಪಟ್ಟದ. ಇಲ್ಲಿ ಕೇಳುವಂತ ಮೋಹನ್ ಬಗಾನ್ ಅನ್ನುವಂತ ಟೀಮ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿರ ಆಪ್ಷನ್ಗಳನ್ನ ನೋಡ್ರಿ, ಫುಟ್ಬಾಲ್, ಹಾಕಿ, ಕ್ರಿಕೆಟ್, ಬಾಸ್ಕೆಟ್ಬಾಲ್. ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಆಪ್ಷನ್ 1 ಫುಟ್ಬಾಲ್. ಆಪ್ಷನ್ 1 ಫುಟ್ಬಾಲ್ ಅಂದ್ರ ಮತ್ತೆ ಡುರ್ಯಾಂಡ್ ಯಾಕೆ ನೀವು ಮಾತಾಡ್ತಿರ ಕೇಳ್ತೀರ? ಈ ಡುರ್ಯಾಂಡ್ ಯಾರು? ಭಾರತ ಮತ್ತು ಅಫಘಾನಿಸ್ತಾನದ ನಡುವಿನ ಗಡಿ ರೇಖೆಗೆ ಡುರ್ಯಾಂಡ್ ರೇಖೆ ಅಂತಾರ, ನೆನಪಿರ್ಬೇಕು. ಈ ಡುರ್ಯಾಂಡರ ಹೆಸರಿನಲ್ಲಿ ಫುಟ್ಬಾಲ್ ಕ್ರೀಡೆಯನ್ನ ಆಯೋಜನೆ ಮಾಡ್ತಾ ಬರ್ತಾ ಇದಾರ. ಆ ಕ್ರೀಡೆಯೊಳಗೆ ಎಷ್ಟೋ ಸಲ ಮೋಹನ್ ಬಗಾನ್ ಅನ್ನುವಂತ ಟೀಮ್ ಗೆದ್ದದ. ಅದಕ್ಕಾಗಿ ಇಲ್ಲಿ ಡುರ್ಯಾಂಡ್ ಅನ್ನುವಂತ ನೇಮ್ ಬಂತು. ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ. ಕಲಹರಿ ಡೆಸರ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಕಲಹರಿ ಡೆಸರ್ಟ್ ಅನ್ನೋದು ಯಾವ ದೇಶದೊಳಗೆ ಐತೆ ಅಂತ ಕೇಳಾರ. ಇಲ್ಲಿ ಆಪ್ಷನ್ಗಳನ್ನ ನೋಡ್ರಿ, ಚಿಲಿ, ಸೌದಿ ಅರೇಬಿಯಾ, ಇಂಡಿಯಾ, ಸೌತ್ ಆಫ್ರಿಕಾ. ಕಲಹರಿ ಡೆಸರ್ಟ್ ಅನ್ನೋದು ಯಾವ ದೇಶದೊಳಗೆ ಐತಿ ಅಂತ ಕೇಳಾರ. ಆಪ್ಷನ್ಗಳು ನೋಡ್ರಿ, ಇಂಡಿಯಾದೊಳಗೆ ಯಾವ್ದೈತಿ, ಸೌದಿ ಅರೇಬಿಯಾದೊಳಗೆ ಯಾವ್ದೈತಿ, ಚಿಲಿದೊಳಗೆ ಯಾವ್ದೈತಿ, ಸೌತ್ ಆಫ್ರಿಕಾದೊಳಗೆ ಯಾವ್ದೈತಿ, ಮರುಭೂಮಿ. ಸರಿಯಾದ ಉತ್ತರ ಏನಂದ್ರಪ್ಪ ಇದಕ್ಕ ಸೌತ್ ಆಫ್ರಿಕಾ. ನೋಡ್ರಿ ಇಲ್ಲಿ ಮುಂದಿನ ಒಂದು ಸ್ಲೈಡ್. ಅಟಕಾಮ ಡಿಸರ್ಟ್ ಎಲ್ಲೈತಿ? ಚಿಲಿ ಅನ್ನುವಂತ ದೇಶದೊಳಗೆ ಐತಿ. ಥಾರ್ ಡಿಸರ್ಟ್, ಥಾರ್ ಮರುಭೂಮಿ ಎಲ್ಲೈತಿ? 85% ಇಂಡಿಯಾದೊಳಗೆ ಐತಿ, ಸ್ವಲ್ಪ ಭಾಗ ಪಾಕಿಸ್ತಾನದಾಗ ಐತಿ. ಮತ್ತ ಸಹರಾ ಮರುಭೂಮಿ ನಾರ್ತ್ ಆಫ್ರಿಕಾ ಕಂಟ್ರೀಸ್, ಆಫ್ರಿಕಾ ಖಂಡದ ಉತ್ತರ ದೇಶಗಳಲ್ಲಿ ಕಂಡು ಬರ್ತದ ಸಹರಾ ಮರುಭೂಮಿ. ಇವತ್ತಿಗೆ GK ಕ್ಲಾಸ್ ಅನ್ನ ಸ್ವಲ್ಪ ಮುಗಿತು. ಇನ್ನು ಮುಂದಿನ ಕ್ಲಾಸ್ ಅನ್ನ ಸರ್ ಕಂಟಿನ್ಯೂ ಮಾಡ್ತಾರ. ಪೂರ್ತಿ ವಿಡಿಯೋನ ತಪ್ಪದ ನೀವು ನೋಡ್ರಿ. ನೋಡ್ರಿ, ಈಗ GK ಕ್ಲಾಸ್ ಮುಗಿಸಿರಿ. ನೆಕ್ಸ್ಟ್ ನೋಡಿ, ಫಸ್ಟ್ ಕ್ವಶನ್ ಮ್ಯಾಥ್ಸ್ ಐತಿ. ಫಸ್ಟ್ ಕ್ವಶನ್ ಮ್ಯಾಥ್ಸ್ ಯಾವ್ದೈತಿ? ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್. ಅಂದ್ರ ಒಂದು ಆರ್ಟಿಕಲ್ ನ ಕಾಸ್ಟ್ ಪ್ರೈಸ್ ಅಂದ್ರ ಕೊಂಡ ಬೆಲೆ ಎಷ್ಟೈತಿ? 200 ಐತಿ. ರುಪೀಸ್ 200 ಐತಿ. ಇಫ್ ಇಟ್ ಸೋಲ್ಡ್ ಫಾರ್ ಅದು 198ಕ್ಕೆ ಮಾರಿದ್ರ ದೆನ್ ಫೈಂಡ್ ದಿ ಲಾಸ್ ಪರ್ಸೆಂಟೇಜ್. ಲಾಸ್ ಅಂದ್ರೆ ಏನ? ನಷ್ಟದ ಪರ್ಸೆಂಟೇಜ್ ಎಷ್ಟಾಕೈತಿ ಅಂತ ಹೇಳ್ತಾರ. ಹೌದಿಲ್ಲ? 200ಕ್ಕೆ ತಗೊಂಬಂದು 198ಕ್ಕೆ ಮಾರಿದ್ರ ಲಾಸ್ ಆಕೈತಿ. ಯಾವ ಕೇಳ್ರಿ ಹೇಳ್ತಾನೆ ಇದನ್ನ? ಎಷ್ಟು ಲಾಸ್ ಆಗೈತಿ? 2 ರೂಪಾಯಿ ಲಾಸ್ ಆಗೈತಿ. 200 ರೂಪಾಯಿ ತಂದಾನ, 198ಕ್ಕೆ ಮಾರ್ಯಾನ ಅಂದ್ರ 2 ರೂಪಾಯಿ ಲಾಸ್ ಆಗೈತಿ. ಲಾಸ್ ಎಷ್ಟಾಗೈತಿ ಅಂತ ಕೇಳಿ, ಲಾಸ್ ಎಷ್ಟು ಪರ್ಸೆಂಟೇಜ್ ಆಗೈತಿ ಅಂತ ಕೇಳ. ಲಾಸದ ಪರ್ಸೆಂಟೇಜ್ ಬೇಕಂದ್ರ ಫಾರ್ಮುಲಾ ಏನೈತಿ? ಲಾಸ್ ಪರ್ಸೆಂಟೇಜ್ ಈಕ್ವಲ್ ಟು ಲಾಸ್ ಡಿವೈಡೆಡ್ ಬೈ CP ಅಂದ್ರೆ ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ ಇಂಟು 100. ಲಾಸ್ ಎಷ್ಟಾಗೈತಿ ನಮ್ಗ? 2 ರೂಪಾಯಿ ಡಿವೈಡೆಡ್ ಬೈ CP ಅಂದ್ರೆ ಎಷ್ಟೈತಿ? 200 ರೂಪಾಯಿ ಅಂದ್ರ ಕೊಂಡ ಬೆಲೆ 200 ಐತಿ. ಎಷ್ಟಕ್ಕೆ ತೊಗೊಂಬಂದಿರ ಅದನ್ನ? 200 ಇಂಟು 100. 2 0 ಕ್ಯಾನ್ಸಲ್, 2 1 2 ಕ್ಯಾನ್ಸಲ್. ಎಷ್ಟು ಉಳಿತು? 1 ಉಳಿತು. 1% ಏನಾತವಂಗ? ಲಾಸ್ ಆತ. ಯಾವಾಗ 200 ರೂಪಾಯಿಗೆ ಒಂದು ವಸ್ತು ತಗೊಂಡ 198ಕ್ಕೆ ಮಾರಿದಾಗ ಅವ್ನಿಗೆ ಎಷ್ಟು ಪರ್ಸೆಂಟ್ ಲಾಸ್ ಆಕೈತಿ? 1% ಲಾಸ್ ಆಕೈತಿ. ಅಂದ್ರ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ದಿ ವ್ಯಾಲ್ಯೂ ಆಫ್ 249 ಸ್ಕ್ವೇರ್ ಅಂಡ್ 248 ಸ್ಕ್ವೇರ್. ಹೌದು, ಇದಕ್ಕೆ ನೋಡ್ರಿ, ನೀವು ಎಲ್ಲರ 249 ಇಂಟು 249 ಮಾಡ್ಕೊತ ಕೂತ್ರೆ ಏನಾಕೈತಿ? ಲೆಕ್ಕ ದೊಡ್ಡದಾಕೈತಿ. ನಿಮಗ ಇದು ನೋಡಿದ್ರೆ ಗೊತ್ತಾಗಬೇಕು. A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಫಾರ್ಮುಲಾ ಐತದ. A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಅನ್ನೊಂದು ಫಾರ್ಮುಲಾ ಐತಿ. ಏನ? A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಅಂದ್ರ A ಪ್ಲಸ್ B ಇಂಟು A ಮೈನಸ್ B, A ಪ್ಲಸ್ B ಇಂಟು A ಮೈನಸ್ B. ಇಲ್ಲಿ ನೋಡ್ರಿ, A ಸ್ಕ್ವೇರ್, A ಅಂದ್ರ 249, A ಅಂದ್ರೆ ಇಲ್ಲಿ ಏನ? 249. ನೋಡ್ರಿ, A ಜಾಗದಾಗ ಏನೈತಿ? 249 ಐತಿ. B ಜಾಗದಾಗ ಏನೈತಿ? ಇಲ್ಲಿ B ಸ್ಕ್ವೇರ್ ಅಂದ್ರ 248 ಐತಿ.
ಎ ಜಾಗದಾಗ 249 ಐತಿ, ಬಿ ಜಾಗದಾಗ 248 ಐತಿ. ಇದನ್ನ ಈ ರೂಪದಾಗ ಬರೀರಿ. ಹಿಂಗಂದ್ರು ಒಂದ, ಹಿಂಗಂದ್ರು ಒಂದ. ಎ ಅಂದ್ರ 249 ಪ್ಲಸ್ ಬಿ ಅಂದ್ರ 248 ಇಂಟು ಎ ಅಂದ್ರ ಈ ತಳ ಬರೀತಿ ನೋಡ್ರಿ. ಎ ಅಂದ್ರ 249 ಪ್ಲಸ್ ಬಿ ಅಂದ್ರ 248 ಇಂಟು 249 ಎ ಅಂದ್ರ ಮೈನಸ್ 248. ಹಿಂಗ್ ಮಾಡಿದ್ರ ಭಾರಿ ಈಸಿ ಆಕೈತಿ ಕ್ವಶನ್. ಇವೆರಡು ಕೂಡಿಸಿರ ಎಷ್ಟಾಕೈತಿ ನೋಡ್ರಿ, 249 ಪ್ಲಸ್ 248. 9 8 17, 4 4 8 ಇದ 1 9 2 4 497 ಬಂತಿದ. ಇಂಟು 249 ಒಳಗ 248 ಹೋದ 1 ಇಂಟು 1. ಆನ್ಸರ್ ಏನ್ ಬಂತು? 497. 497 ಆಪ್ಷನ್ 3 ನೋಡ್ರಿ. ಯಾವ ಫಾರ್ಮ್ ಒಳಗ ಐತಿದ ನೋಡಿದ ಕೂಲೆ ಗೊತ್ತಾಗಬೇಕು. ಫಾರ್ಮುಲಾ ಬೈಪಾಟ್ ಹಾಕ್ರಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಒಳಗದ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಎ ಅಂದ್ರೆ ಏನ? 249 ನೋಡಿ ಇಲ್ಲಿ. ಎ ಅಂದ್ರ 249, ಬಿ ಅಂದ್ರ 248. ಮ್ಯಾಗಿನ್ ಸ್ಕ್ವೇರ್ ಬಿಡ್ರಿ, ಎ ಜಾಗದಾಗ ಅಷ್ಟ ನೋಡ್ರಿ. ಎ ಅಂದ್ರ 249, ಬಿ ಅಂದ್ರ 248 ಅಂತ ತುಂಬ್ರಿ ಇದ್ರಾಗ. ಎ ಅಂದ್ರ 249 ಪ್ಲಸ್ ಬಿ ಅಂದ್ರ 248 ಬ್ರಾಕೆಟ್ ಕ್ಲೋಸ್. ಮತ್ತ ಇಲ್ಲಿ 249 ಮೈನಸ್ 248 ಎರಡು ಕೂಡಿಸಿರ ಎಷ್ಟು ಬಂತು? 497. ಇದ್ರಾಗಿಂದ ಮೈನಸ್ ಮಾಡ್ರ 1 2 497 ಇಂಟು 1 ಅಂದ್ರ 497. ಆನ್ಸರ್ ಏನ? 497. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಾಲ್ವ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂತ ಕೇಳ್ಯಾನ. ಅಂದ್ರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿರಬೇಕು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನೈತಿ? ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಎ ಅಂದ್ರೆ ಏನೈತಿ? ಎಕ್ಸ್ ಐತಿ. ಪ್ಲಸ್ ಬಿ ಅಂದ್ರೆ ಏನೈತಿ? 2 ಐತಿ. ಹೋಲ್ ಸ್ಕ್ವೇರ್ ನೋಡ್ರಿ ಹಿಂಗ ಐತಿದ. ಎ ಅಂದ್ರೆ ಏನೈತಿ? ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಅಂದ್ರೆ ಏನೈತಿ? ಇಲ್ಲಿ ಎಕ್ಸ್ ಐತಿ. ಇಂಟು ಬಿ ಅಂದ್ರೆ ಏನೈತಿ? 2 ಐತಿ. ಪ್ಲಸ್ ಬಿ ಜಾಗದಾಗ ಮತ್ತೇನೈತಿ? 2 ಹೋಲ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು 2 ಅಂದ್ರ 4x ಪ್ಲಸ್ 2 ಸ್ಕ್ವೇರ್ ಅಂದ್ರ 4. ನೋಡ್ರಿ ಆಪ್ಷನ್ ಐತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4. ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಇಲ್ಲಿ ಆಪ್ಷನ್ 4. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ನೀವು ಕಮೆಂಟ್ ಒಳಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಂತ ಹೇಳಿ ಕಮೆಂಟ್ ಒಳಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡ್ರಿ. ಫೈಂಡ್ ದಿ ಸಮ್ ಆಫ್ 1/2, 1/3, 3/4, 1/4. ಸಮ್ ಅಂದ್ರೆ ಏನ? ಮೊತ್ತ. ಸಮ್ ಅಂದ್ರೆ ಏನ? ಮೊತ್ತ. ಯಾವ ತರದ ಮೊತ್ತ ಕೇಳಿಲ್ಲ? 1/2, 1/3, 1/4. 1/2 ಪ್ಲಸ್ 1/3 ಪ್ಲಸ್ 1/4. ಹಿಂಗಿದ್ದಾಗ ಕೂಡಿಸ್ಬೇಕಂದ್ರೆ ಹೇಳಿ ನಿಮ್ಗೆ ಮೊದಲನೇ ಕ್ಲಾಸ್ ಒಳಗದು ಏನು 2 3 4 ಇಲ್ಲಿ ಏನೈತಿಲ್ಲ ಇಲ್ಲೇ ಸೇಮ್ ಇರ್ಬೇಕು. ಸೇಮ್ ಇರ್ಬೇಕಂದ್ರೆ ಏನ್ ಮಾಡ್ತೀರಿ? 2 3 4 LCM ತೆಗಿತೀರಿ. 2 3 4 LCM ತೆಗಿತೀರಿ. LCM ಶಾರ್ಟ್ಕಟ್ ಹೆಂಗ್ ತೆಗೆಯೋದು? ಇಲ್ಲಿ 4 ಐತಿ. 4 ದೊಡ್ಡ ಸಂಖ್ಯೆ ಯಾವ್ದೈತಿ? ಇದ್ರಾಗ 4 ಐತಿ. 4 ಹಿಡ್ಕೊಂಡು ಹೋಗ್ಬೇಕು ಫಸ್ಟ್. ಈ 4 ಹೌದು ನೋಡ್ರಿ, 4 ಮಗ್ಯಾಗ 4 ಐತಿ. ಆ ನಂಬರ್ ಈ 3 ಮಗ್ಗಿ ಒಳಗೆ ಇರ್ಬೇಕು. ಅದ LCM ಆಗಿರ್ತೈತಿ. 4 ಮಗ್ಗಿ ಒಳಗೆ 4 ಐತಿ. 3 ಮಗ್ಗಿ ಒಳಗೆ 4 ಐತನ. ನೆಕ್ಸ್ಟ್ 4 2 8. 4 2 8. 3 ಮಗ್ಗಿ ಒಳಗೆ 8 ಬರ್ತೈತೆ ನೋಡ್ರಿ. 3 2 6, 3 3 9 ಇಲ್ಲಿ ಹೌದು. 4 3 12. ನೆಕ್ಸ್ಟ್ 4 2 8, 4 3 12. 4 ಮಗ್ಗಿ ಒಳಗೆ 12 ಅದ. 3 ಮಗ್ಗಿ ಒಳಗೂ 12 ಅದ. 2 6 12. ಯಾವ ಸಮ ಸಂಖ್ಯೆ ಇದ್ರು 2 ಮಗ್ಗಿ ಒಳಗೆ ಇರತ್ತಾವ. ಯಾವ ಸಮ ಸಂಖ್ಯೆ ಇದ್ರು 2 ಮಗ್ಗಿ ಒಳಗೆ ಇರತ್ತಾವ. ಹಂಗಂದ್ರ ಲಸ LCM ಎಷ್ಟು ಬತ್ತು? 12 ಬತ್ತು. LCM ಎಷ್ಟು ಬತ್ತು? 12 ಬತ್ತು ನೋಡ್ರಿ. ಇನ್ನ ನೆಕ್ಸ್ಟ್ ಅಪ್ ಏನ? 2 6 12, 3 4 12, 4 3 12. 6 1 6 ಪ್ಲಸ್
4 ಒಂದ್ಲಿ 4 ಪ್ಲಸ್ 3 ಒಂದ್ಲಿ 3 ಡಿವೈಡೆಡ್ ಬೈ ಎಲ್ ಸಿ ಎಮ್ ಎಷ್ಟು ಬಂದೈತಿ 12. 6 4 10 ಪ್ಲಸ್ 3 13 ಡಿವೈಡೆಡ್ ಬೈ 12. 13 ಡಿವೈಡೆಡ್ ಬೈ 12 ಆನ್ಸರ್ ಏನ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಇನ್ನ ನೆಕ್ಸ್ಟ್ ನೋಡ್ರಿ ಇದೇ ಸೇಮ್ ಕ್ವಶನ್ ಆದ್ರೆ ಏನ್ ಡಿಫರೆನ್ಸ್ ಐತಿ ಇಲ್ಲಿ 11 ಡಿವೈಡೆಡ್ ಬೈ 15 ಮೈನಸ್ 7 ಡಿವೈಡೆಡ್ ಬೈ 15. ಇಲ್ಲಿ ಎಲ್ ಸಿ ಎಂ ತೆಗೆಯು ಅವಶ್ಯಕತೆ ಇಲ್ಲ, ಯಾಕ ಇಲ್ಲಿ ಸೇಮ್ ಐತಿ, ಇಲ್ಲಿ ಏನೈತಿ ಸೇಮ್ ಐತಿ. ಇದೇ ಏನಿದ್ದು ಬ್ಯಾರೆ ಬೇರೆ ಇದ್ದು. ಈಗ ಡೈರೆಕ್ಟ್ ಮೈನಸ್ ಮಾಡ್ಬೋದು ನಾವು. 11 7 ಹೋದ್ರ 4 ಡಿವೈಡೆಡ್ ಬೈ 15 ಡೈರೆಕ್ಟ್ ಆನ್ಸರ್. ಆನ್ಸರ್ ಯಾವುದು ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ರೈಟ್ ದಿ ರೇಷಿಯೋ ಆಫ್ 24:44 ಅಂದ್ರೆ ಈ 24 ರೆಸ್ಟು 44 ಸಿಂಪ್ಲೆಸ್ಟ್ ಫಾರ್ಮ್ ಸರಳ ರೂಪಕ್ಕೆ ತನ್ನಿ. 24 ಅನುಪಾತ 44 ಸರಳ ರೂಪಕ್ಕೆ ತನ್ನಿ ಅಂತ ಕೇಳ. ಸರಳ ರೂಪಕ್ಕೆ ತನ್ನಿ ಅಂದ್ರೆ ಹೆಂಗ? ಇವೆರಡು ಯಾವ್ದ್ರ ಒಳಗ ಕಡ್ತ್ ಹೊಕ್ಕಾವನ ನೋಡ್ರಿ. ಎರಡು ಒಂದ ಮಗ್ಗಿ ಒಳಗ್ ಹೋಗ್ಬೇಕು. ಸಮಸಂಖ್ಯೆ ಅದಾವು, ಈಸಿ ಮೆಥಡ್ಲಿ ಬಿಡಿಸ್ರಿ. ಇಲ್ಲ 4 ಮಗ್ಗಿ ಒಳಗೆ ಹೋಗ್ತಾವು. 4 6 24 4 1 4 1 ಇಷ್ಟ. ಈ ಲೆಕ್ಕ ಇಷ್ಟ 6:7 6:7 ನೋಡ್ರಿ 6:11 6 ಅನುಪಾತ 11. ಇನ್ ನೆಕ್ಸ್ಟ್ ನೋಡ್ರಿ ಇನ್ನ ಕ್ರಿಕೆಟ್ ಟೀಮ್. ಒಂದು ಕ್ರಿಕೆಟ್ ಟೀಮ್ ಒಳಗ ಎವರೇಜ್ ಏಜ್ ಆಫ್ 11 ಪ್ಲೇಯರ್ಸ್. ಎವರೇಜ್ ಅಂದ್ರೆ ಏನ್ ಮೊದಲು ಗೊತ್ತಾಗುತ್ತೆ. ಎವರೇಜ್ ಅಂದ್ರೆ ಏನೈತಿ ಕನ್ನಡದಾಗ ಸರಾಸರಿ ಅಂತ ಕರಿತೀವಿ. ಎವರೇಜ್ ಅಂದ್ರೆ ಏನ ಸರಾಸರಿ. ಸರಾಸರಿ ಅಂದ್ರೆ ಮೊದಲು ತಿಳ್ಕೊರಿ, ಬೇಸಿಕ್ ನೋಡ್ರಿ. ಸರಾಸರಿ ಅಂದ್ರೆ ಏನ ಒಂದು ಫಾರ್ಮುಲಾನು ಐತಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಸರಾಸರಿ ಅಂದ್ರೆ ಏನು? ಟೋಟಲ್ ಡಿವೈಡೆಡ್ ಬೈ ನಂಬರ್ ಎಷ್ಟು ಅದಾವ, ಆ ನಂಬರ್ ಎಷ್ಟು ಕೂಡಿಸಿರಿ ಅನ್ನೋ. ಎಕ್ಸಾಂಪಲ್ ನೋಡ್ರಿ, 1 3 5 7 ಸರಾಸರಿ ಹೇಳ್ತಾನ ನಮಗ. ಅವಾಗ ಏನ್ ಮಾಡುದು, ಟೋಟಲ್ ಅಷ್ಟು ಕೂಡಿಸುದು. 3 1 4 5 4 9 9 7 16 9 7 16 ಎಷ್ಟು ನಂಬರ್ ಕೂಡಿಸಿದ್ರಿ? 1 2 3 4 ಡಿವೈಡೆಡ್ ಬೈ 4. ಅಷ್ಟು ಕೂಡಿಸುದು ಎಷ್ಟು ಕೂಡಿಸಿರ್ಲ ಡಿವೈಡೆಡ್ ಬೈ 4. 4 1 4 4 ಇದೇನ್ 4 ಬತ್ಲ ಇದ ಏನ ಸರಾಸರಿ. ಉತ್ತರದ ಏನಿದ ಸರಾಸರಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನ್ ಕೇಳ ನೋಡ್ರಿ ಈ ಕ್ವಶನ್ ಇಲ್ಲಿ ಏನ್ ಕೇಳ ನೋಡ್ರಿ. ಇನ್ನ ಕ್ರಿಕೆಟ್ ಟೀಮ್ ಒಳಗ ದ ಎವರೇಜ್ ಏಜ್ ಆಫ್ 11 ಪ್ಲೇಯರ್ಸ್ ಅಂದ್ರ ಒಂದು ಕ್ರಿಕೆಟ್ ಟೀಮ್ ಒಳಗ 11 ಮಂದಿನ ಇರ್ತಾರ, ಹೌದಿಲ್ಲ? ಅದನ್ನ ಕೊಟ್ಟಾನ. 11 ಮಂದಿದ ಎವರೇಜ್ ಸರಾಸರಿ ಕೊಟ್ಟಾನ, ಹೌದು? 11 ಮಂದಿದ ಸರಾಸರಿ ಕೊಟ್ಟಾನ. ಮತ್ತ ಕೋಚ್ದು ಆಡ್ ಮಾಡ್ಯಾನ ಅಂದ್ರೆ ಪ್ಲಸ್ ಕೋಚ್ ಒಬ್ಬ, ಹೌದು? ಟೋಟಲ್ ಎಷ್ಟಾದ್ರು 12 ಮಂದಿ ಆದ್ರು. ಮೊದಲು 11 ಪ್ಲೇಯರ್ಸ್ ಅಂಡ್ ದಿ ಕೋಚ್, ಹೌದು? ಅವರು ಸರಾಸರಿ ಎಷ್ಟು ಕೊಟ್ಟಾನು 18. ಅಂದ್ರ ಕ್ರಿಕೆಟ್ ಟೀಮ್ ಒಳಗೆ ಎವರೇಜ್ ಏಜ್ ಸರಾಸರಿ ವಯಸ್ಸು. ಏಜ್ ಅಂದ್ರೆ ಏನ ವಯಸ್ಸು. ಅಂದ್ರ ಈ 11 ಮಂದಿದು ವಯಸ್ಸು ಕೂಡಿಸುದು, ಅದ್ರ ಜೋಡಿ ಒಬ್ಬ ಕೋಚ್, ಹೌದು? ಕೋಚ್ ವಯಸ್ಸು ಕೂಡಿಸಿ ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕು? ಎಷ್ಟು ಮಂದಿ ಆದ್ರು 12 ಮಾಡಿದಾಗ ಎಷ್ಟು ಬರ್ತೈತಿ ಕೊಡ್ತಾನವ? 18 ಬರ್ತೈತಿ. ಏಟ್ ಕೊಡ್ತಾನ? ಒಟ್ಟು ಏನ್ ಕೇಳ್ತಾನವ? ದ ಏಜ್ ಆಫ್ ದಿ ಕೋಚ್ ಅಂದ್ರ ಕೋಚ್ ನ ಏಜ್ ಅನ್ನ ನಾಟ್ ಕನ್ಸಿಡರ್ಡ್ ಕೊಟ್ಟಾನ. ಅಂದ್ರ ಕೋಚ್ ಏಜ್ ಅನ್ನೋದು ಏನ್ ಕೂಡಿಸಿದ್ ಬಂದಿರತ್ಲೆ ಸರಾಸರಿ ಟೋಟಲ್ ಕೋಚ್ ಏಜ್ ಬಿಟ್ಟು ಬಿಡುದು, ಕೋಚನ್ ಬಿಟ್ಟು ಬಿಡುದು. ದೆನ್ ದಿ ಎವರೇಜ್ ಡಿಕ್ರೀಸ್ಡ್ ಬೈ 1. ಕೋಚನ್ ಬಿಟ್ರ ಎವರೇಜ್ 18 ಇದ್ದಿದ್ದು ಏನಾಕೈತಿ ಕೊಡ್ತಾನು? 1 ಕಡಿಮೆ ಆಕೈತಿ. ಡಿಕ್ರೀಸ್ ಅಂದ್ರೆ ಏನ? 1 ಕಡಿಮೆ ಆಗುದು. ಕಡಿಮೆ ಆಗೋದಕ್ಕೆ ಏನಂತೀವಿ? ಡಿಕ್ರೀಸ್. ಎಷ್ಟ? 1 ಇಯರ್ 1 ವರ್ಷ ಎವರೇಜ್ ಏನಾಕೈತಿ ಕಡಿಮೆ ಆಕೈತಿ. 18 ಇದ್ದಿದ್ದು 17 ಆಕೈತಿ. ಫೈಂಡ್ ದಿ ಏಜ್ ಆಫ್ ಕೋಚ್. ಹಂಗಂದ್ರ ಕೋಚ್ ನ ವಯಸ್ಸು ಎಷ್ಟು ಅಂತ ಹೇಳ್ತಾನೆ. ಮೊದಲು ಏನ್ ಮಾಡು ನಾವು ಮೆಥಡ್ಲಿ ಬಿಡಿಸೋನು. ನಿಮ್ಗೆ ಶಾರ್ಟ್ ಕಟ್ ಹೇಳ್ತೀನಿ ಆಮೇಲೆ. ಮೊದಲು ನೋಡ್ರಿ, ಟೋಟಲ್ ಸರಾಸರಿ ಅಂದ್ರೆ ಟೋಟಲ್ ಡಿವೈಡೆಡ್ ಬೈ ಎಷ್ಟು ಮಂದಿದು ಕೊಟ್ಟಾನ? ಇಲ್ಲಿ 12 ಮಂದಿದು ಕುಡಿಸ್ಯಾನ. ಇಲ್ಲಿ ಟೋಟಲ್ 12 ಮಂದಿ ವಯಸ್ಸು ಕುಡಿಸಿ ಡಿವೈಡೆಡ್ ಬೈ 12 ಮಾಡಿದಾಗ ಸರಾಸರಿ ಎಷ್ಟು ಬಂದೈತಿ? 18 ಬಂದೈತಿ. ಈಗ ಟೋಟಲ್ ಸಿಗ್ತೈತಿ ನಮ್ಗೆ 12. ಇಲ್ಲಿ ಡಿವೈಡೆಡ್ ಬೈ ಐತಿ, ಆ ಕಡೆ ಹೋತಂದ್ರೆ ಏನಾಕೈತಿ? ಇಂಟು ಆಕೈತಿ. ಟೋಟಲ್ ಡಿವೈಡೆಡ್ ಬೈ 12 ಐತಿ, ಆ ಕಡೆ ಹೋತಂದ್ರೆ ಇಂಟು ಆಕೈತಿ. 18 ಇಂಟು 12 ಮಾಡ್ತೀರಿ ಮಾಡಿ. 18 ಇಂಟು 12 12 ಎಂದ್ಲಿ 96 12 ಒಂದ್ಲಿ 12 ಪ್ಲಸ್ ಕೈಲ ಒಂದು 9 21 216 ಬಂತು. ಈ 216 ಏನ್ ಟೋಟಲ್ ಸಿಕ್ತಿಗಂದ್ರ ಆ 11 ಮಂದಿ ಪ್ಲೇಯರ್ಸ್ ವಯಸ್ಸು ಪ್ಲಸ್ ಕೋಚ್ ಏಜ್ ಅವ್ರ ಅಟ್ಟರದು ವಯಸ್ಸು ಕೂಡಿಸಿದಾಗ ಎಷ್ಟು ಸಿಕ್ತೀಗ? 216 ಸಿಕ್ತಿ. ಟೋಟಲ್ ಡಿವೈಡೆಡ್ ಬೈ 12 ಈಕ್ವಲ್ ಟು 18. ಟೋಟಲ್ ಅಂದ್ರೆ ಸಿಕ್ತಂದ್ರೆ ಟೋಟಲ್ ಒಟ್ಟು ಮೊತ್ತ ಸಿಕ್ತಿ.
216 ಹೌದು. ಈಗ ನೋಡ್ರಿ ಅವೇನ್ ಕೊಡ್ತಾನ, ಕೋಚ್ ಏಜ್ ಬಿಟ್ರ 12 ಮಂದಿ ಒಳಗೆ ಎಷ್ಟು ಮಂದಿ ಉಳಿದ್ರು? 11 ಮಂದಿ ಉಳಿದ್ರು. 11 ಮಂದಿ ಉಳಿದ್ರು. ಈಗ ನೋಡಿ ಟೋಟಲ್ ಡಿವೈಡೆಡ್ ಬೈ 11. ಯಾಕ? ಒಬ್ಬ ಕೋಚ್ ಹೋದ, ಅವಾಗ ನಮಗ್ ಸರಾಸರಿ ವಯಸ್ಸು ಎಷ್ಟು ಕಡಿಮೆ ಆಕೈತೆ ಕೊಟ್ಟಾನ 1. ಅಂದ್ರೆ ಅವಾಗ ಸರಾಸರಿ 18 ಇದ್ದಿದ್ದ 17 ಆಕೈತಿ. ಮೊದಲು ಏನಿತ್ತು, ಟೋಟಲ್ ಡಿವೈಡೆಡ್ ಬೈ 12 ಅಟ್ರದ್ದು ವಯಸ್ಸು ಕೂಡಿಸಿ ಡಿವೈಡೆಡ್ ಬೈ 12 ಮಾಡಿದಾಗ 18 ಬರ್ತೈತೆ ಅಂತ ಕೊಟ್ಟಿದ್ದ. ಈಗ ಕೋಚನ್ ಒಬ್ಬನ್ ಬಿಟ್ಟಿವು, ಉಳಿದವ್ರು 11, ಅವಾಗ ಸರಾಸರಿ 18 ಇದ್ದಿದ್ದ 17 ಆಕೈತಿ. ಈಗ ಟೋಟಲ್ ಎಷ್ಟು ಆಕೈತಿ ನೋಡ್ರಿ, ಈ ಕೋಚ್ ಇಲ್ಲಿ ಇದ್ರಾಗಿ ಹೌದು 17 × 11 ಅಂದ್ರ 17 × 11 ಅಂದ್ರ ನೋಡ್ರಿ 17 × 11 ಅಂದ್ರೆ ಎಷ್ಟು ಆಕೈತಿ? 187 ಆಕೈತಿ. ಈಗ ನೋಡ್ರಿ ಕೋಚ್ ಇದ್ದಾಗ 216 ಸಿಕ್ಕೈತಿ ಟೋಟಲ್, ಕೋಚ್ ಇಲ್ಲ 187. ಯಾಕ? ಎಕ್ಸ್ಟ್ರಾ ಎದಕ್ ಬಂದೈತಿ? ಇದ್ರ ಕೋಚ್ ಅದಾನ ಅಂತೇಳಿ ಬಂದೈತಿ. ಆ ಎಕ್ಸ್ಟ್ರಾ 216 ಒಳಗೆ 187 ತೆಗೀರಿ. 216 ಒಳಗ ಈ 11 ಮಂದಿ ತೆಗೆದು ಬಿಡ್ರಿ. ಕೋಚ್ ಒಬ್ಬ ಸಿಗ್ತಾನು ಎಷ್ಟು ಸಿಗ್ತೈತಿ? ಇಲ್ಲಿ 16 ಜಾಸ್ತಿ ಐತಿ, ಇಲ್ಲಿ 200 ರಿಂದ 13 ಕಡಿಮೆ ಐತಿ. ಎಷ್ಟು ಸಿಗ್ತೈತಿ ನೋಡ್ರಿ? 216 ಮೈನಸ್ 187. 16 ಒಳಗೆ 7 ಹೋದ್ರ 9. ಹೌದು 11ರಾಗ ಇಲ್ಲಿ ಕೈಲ 1, 11ರಾಗ 9 ಹೋದ್ರ 2, 2ರಾಗ 2 ಹೋದ್ರ 0. ಎಷ್ಟು ಸಿಕ್ತು? 29 ಬತ್ತು. ಕೋಚ್ ಏಜ್ ಎಷ್ಟು ಬತ್ತು? 29. ಇಷ್ಟೆಲ್ಲ ಮಾಡ್ರ 2 ನಿಮಿಷ ಬೇಕಾಗ ಟೈಮ್. ಒಂದು ಲೆಕ್ಕಕ್ಕೆ 2 ನಿಮಿಷ ತಗೊಂಡ್ ಬಿಡಿಸಿರ್ಬೇಕಂದ್ರ ಮುಂದಿನ ಕ್ವಶನ್ ಅಟೆಂಪ್ಟ್ ಮಾಡಕ್ಕಾಗಿಲ್ಲ. ನೋಡ್ರಿ ಈಗ ನಿಮ್ಗೆ ಶಾರ್ಟ್ಕಟ್ ಟ್ರಿಕ್ಸ್ ಆಯ್ತು ನೋಡ್ರಿ. ಶಾರ್ಟ್ಕಟ್ ಟ್ರಿಕ್ಸ್ ಇದನ್ನ ಚಂದ ಅಂತ ಹೇಳ್ರಿ. ನೋಡ್ರಿ 11 ಮಂದಿದು ಕೊಟ್ಟ, 11 ಮಂದಿದ ಸರಾಸರಿ ಪ್ಲಸ್ ಕೋಚ್ ಒಬ್ಬ ಹೌದು ಫಸ್ಟ್ 12 ಮಂದಿದ ಐತಿ. 12 ಮಂದಿ ನೋಡ್ರಿ, 11 ಮಂದಿ ಪ್ಲೇಯರ್ಸ್ ಪ್ಲಸ್ ಒಬ್ಬ ಕೋಚ್ ಒಬ್ಬ, ಟೋಟಲ್ 12 ಮಂದಿ ಸರಾಸರಿ ಎಷ್ಟೈತಿ? 18 ಐತಿ. 18 ಐತಿ. ಈ ಟ್ರಿಕ್ಸ್ ಯಾವಾಗ ಅಂದ್ರ ಒಬ್ಬ ಯಾವರೇ ಬಿಟ್ಟು ಹೋದಂದ್ರ ಒಬ್ಬ ಬಿಡ್ಬೇಕು, ಒಬ್ಬ ಬಿಟ್ಟಾಗ ಅಥವಾ ಒಬ್ಬ ಬಂದ್ ಸೇರಿದಾಗ. ಈಗ 12 ಮಂದಿ ಒಳಗೆ ಏನಾಕನ? ಕೋಚ ಬಿಟ್ಟು ಹೋಗ್ತಾನ ಹೌದು. 11 ಮಂದಿ ಆದ್ರು ನೋಡ್ರಿ ಒಬ್ಬ ಹೋದ ಹೌದು. ನೆಕ್ಸ್ಟ್ ಒಂದ್ ಸರಾಸರಿ ಏನ್ ಕೊಟ್ಟಾನ? ಇಲ್ಲ ಎಷ್ಟು ಡಿಕ್ರೀಸ್ ಆಗ? ಸರಾಸರಿ 1. 18 ಇದ್ದಿದ್ದ 1 ಆಕೈತಿ. 18 ಮೈನಸ್ 1 ಸರಾಸರಿ ಡಿಕ್ರೀಸ್ ಆಕೈತಿ. 12 ಮಂದಿ ಇದ್ದಿದ್ದ 18 ಇತ್ತು, ಒಬ್ಬ ಬಿಟ್ಟು ಹೋದ, ಅವಾಗ ಸರಾಸರಿ 1 ಡಿಕ್ರೀಸ್ ಆಗಿರ್ತೈತಿ. ಅವಾಗ ಟ್ರಿಕ್ಸ್ ಏನ? ಇವನ್ 2.5 ಕೂಡಿಸ್ರಿ ಅಥವಾ ಇವನ್ 2.5 ಕೂಡಿಸ್ರಿ, ಆನ್ಸರ್ ಸಿಗ್ತೈತಿ. ನೋಡ್ರಿ 18 + 11 ಅಂದ್ರ 29. 17 + 12 ಅಂದ್ರ 29. ನೋಡ್ರಿ ಎಷ್ಟು ಎಲ್ಲಾ ಕಡಿಮೆ ಆಯ್ತು ನೋಡ್ರಿ. ಇಷ್ಟ 12 ಇವನ್ 2.5 ಕೂಡಿಸೋದು ಅಥವಾ ಇವನ್ 2.5 ಕೂಡಿಸೋದು. ಆನ್ಸರ್ ಏನ? 29. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇನ್ ನೆಕ್ಸ್ಟ್ ನೋಡಿ, 2 numbers ಆರ್ ಇನ್ ದಿ ರೇಷಿಯೋ. 2 ನಂಬರ್ ಅದಾವ, ಯಾವ ರೇಷಿಯೋ ಒಳಗ ಅದಾವ? 2:2:3 ಅದಾವ. ಅಂದ್ರ 2 ನಂಬರ್ಸ್ 2:3 ಅನುಪಾತದಲ್ಲಿವೆ. 5 ಅವು ಎರಡಕ್ಕೂ ಆ್ಯಡ್ ಮಾಡೋದಂದ್ರ ಪ್ರತಿಯೊಂದು ನಂಬರ್ಗೆ 5 ಕೂಡಿಸಿದಾಗ ದ ರೇಷಿಯೋ ಬಿಕಮ್ಸ್ ಎಷ್ಟಾಕೈತಿ? 5:7. ಹೌದು, ಆ ರೇಷಿಯೋ ಏನಾಕೈತಿ? 5:7 ಆಕೈತಿ. ಇದ್ರ ಏನ್ ಅರ್ಥ ಹೇಳವ? 2:3 ಅಂತ 2 ನಂಬರ್ ಅದಾವ. ಈ ಫಸ್ಟ್ ನಂಬರ್, ಈ ಸೆಕೆಂಡ್ ನಂಬರ್. ಇವೆರಡಕ್ಕೂ 5 ಕೂಡಿಸ್ತಾನ, ಇದಕ್ಕೂ 5 ಕೂಡಿಸ್ತಾನ, ಇದಕ್ಕೂ 5 ಕೂಡಿಸ್ತಾನ. ಕೂಡಿಸಿದಾಗ ಅನುಪಾತ ಎಷ್ಟಾಕೈತಿ ಕೊಡ್ತಾನ? 5:7. ಹಿಂಗ ಕೊಟ್ಟಾಗ ಒಂದ ಶಾರ್ಟ್ ಕಟ್ ನೆನಪಿಟ್ಕೋರಿ. ನೋಡ್ರಿ ಚಂದಂಗೆ ಹಿಂಗ ಕೊಟ್ಟಾಗ ಏನ್ ಮಾಡ್ಬೇಕು? 2:3 ಐತಿ, 5:7 ಐತಿ. ಎಷ್ಟು ಕುಡಿಸ್ಯಾನು? 5. ಎಷ್ಟು ಕುಡಿಸ್ಯಾನು? 5. ಹಿಂಗ ಕೊಟ್ಟಾಗ ಏನ್ ಮಾಡುದು? ಇವನ್ 2 ಇಂಟು ಮಾಡುದು, ಇವನ್ 2 ಇಂಟು ಮಾಡುದು. 5 3 15, 7 2 14, 7 2 14. 2 ಏನ್ ಮಾಡುದು? ಮೈನಸ್ ಮಾಡುದು. ಹಿಂಗ್ ಬಂದಿರ್ತಂತ ಏನ್ ಮಾಡುದು? ಮೈನಸ್ ಮಾಡುದು. ಎಕ್ಸ್ ಅದ್ ಬರ್ಕೋದು. 2 ಇಂಟು ಮಾಡಿ ಏನ್ ಮಾಡ್ರಿ? ಎಕ್ಸ್ ಅದ್ ಬರ್ಕೋರಿ. 7 2 14 ಎಕ್ಸ್, 5 3 15 ಎಕ್ಸ್. ಮೈನಸ್ ಮಾಡ್ರೆ 15 14 ಹೋದ್ರ ಎಕ್ಸ್ ಅಷ್ಟ ಅಥವಾ 1x ಈಕ್ವಲ್ ಟು ಈ 5 ಏನೈತಿಲ್ಲ ಇದನ್ನ ಹಂಗ ಬರೀರಿ. ಏನು ಕುಡಿಸಿರ್ಲ ಅದನ್ನ ಹಂಗ ಬರೀ. ಇದಕ್ಕೆ ಏನ್ ಇಂಟು ಮಾಡೋದಂದ್ರ ಕೆಳಗ್ ಬರ್ದಿರ್ತಿರ್ಲ ಇವ್ನ 2 ಮೈನಸ್ ಮಾಡಿ ಇಂಟು ಮಾಡು. 7ರಾಗ 5 ಹೋದ್ರ 2. ಎಕ್ಸ್ ಈಕ್ವಲ್ ಟು 5 2 10. ಡೈರೆಕ್ಟ್ ಎಕ್ಸ್ ಸಿಗ್ತೈತಿ. ಎಕ್ಸ್ ಅದ್ ಬರ್ಕೊಳ್ಬೇಕಾರ ಇಲ್ಲಿ ಹೌದು. 2x 3x ಇದ್ದು ಇವ್ನ 2 ಇಂಟು ಮಾಡುದು ಫಸ್ಟ್ ಹೌದು. ಏನಾರೇ ಕೂಡಿಸ್ರಿ, ಏನಾರೇ ಇರ್ಲಿ, ಏನ ಕುಡಿಸಿದಾಗ ಅಥವಾ ಏನಾರೇ ಕಳೆದಾಗ ಹಿಂಗ್ ಏನ್ ಮಾಡೋದು ಅಂದ್ರ ಇವ್ನ 2 ಇಂಟು ಮಾಡುದು, ಇವ್ನ 2 ಇಂಟು ಮಾಡುದು. 5 3 15 ಎಕ್ಸ್, 7 2 14 ಎಕ್ಸ್. ನೆಕ್ಸ್ಟ್ ಸ್ಟೆಪ್ ಏನ? ಇವ್ನ ಇಂಟು ಮಾಡಿದವನ ಮೈನಸ್ ಮಾಡ್ರೆ ಎಕ್ಸ್ ಸಿಕ್ತು.
ಆಮೇಲೆ ಏನು ಕುಡಿಸಿರ್ಲಿ ಅದಕ್ಕೆ ಏನ್ ಇಂಟು ಮಾಡ್ಬೇಕು, ಇವ್ರದ ಡಿಫ್ರೆನ್ಸ್, ಇವ್ರದ ವ್ಯತ್ಯಾಸ ಇಂಟು ಮಾಡೋದು. 7ರಾಗ 5 ಹೋದ್ರೆ 2, 5 ಅಲ್ಲಿ 10 ಏನ್ ಸಿಗುತ್ತೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಸಿಗ್ತದೆ. ಎಕ್ಸ್ ಅನ್ನ ತುಂಬಿ ಬಿಡ್ರಿ. ಅವೇನ್ ಕೇಳೋಣ, ಫೈಂಡ್ ದಿ ಬಿಗ್ಗರ್ ನಂಬರ್. ಬಿಗ್ಗರ್ ಅಂದ್ರ ದೊಡ್ಡ ನಂಬರ್. 3x ದೊಡ್ಡದು, 2x ದೊಡ್ಡದು, 3x ದೊಡ್ಡದ. 3 ಇಂಟು ಎಕ್ಸ್ ಅಂದ್ರ 10, 10 3 30. ಆನ್ಸರ್ ಏನ್ ಬಂತು 30. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇನ್ನ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಅಂದ್ರ ಆಯತ. ದ ಬೇಸ್ ಅಂದ್ರು ಒಂದ, ಬ್ರಿಡ್ತ್ ಅಂದ್ರು ಒಂದ ಅಥವಾ ಅಗಲ ಅಂತ ಕರಿತೀವಿ. ಎಷ್ಟು ಕೊಟ್ಟಾನ, 12 ಸೆಂಟಿಮೀಟರ್ ಐತಿ. ಅಂಡ್ ದ ಹೈಟ್ ಅಂದ್ರ ಲೆಂತ್ ಅಂತೇಳಿ ತಗೋರಿ. ಹೈಟ್ ಅಂದ್ರು ಒಂದ, ಲೆಂತ್ ಅಂತೇಳಿ ಕೊಡ್ತಾನ. 5 ಸೆಂಟಿಮೀಟರ್, 5 ಸೆಂಟಿಮೀಟರ್ ಐತಿ. ವಾಟ್ ವಿಲ್ ಬಿ ದಿ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್? ಆಯತದ ವಿಸ್ತೀರ್ಣ ಎಷ್ಟು? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎಷ್ಟು ಐತಿ? ಏನೈತಿ? ಸೊ ಫಾರ್ಮುಲಾ ಈಸಿ. ಎಲ್ ಇಂಟು ಬಿ, ಉದ್ದ ಇಂಟು ಅಗಲ. ಲೆಂತ್ ಎಷ್ಟೈತಿ, ಹೈಟ್ ಎಷ್ಟೈತಿ 5 ಇಂಟು ಬಿಡ್ತ್ ಬೇಸ್ 12 ಐತಿ. 12 60 ಏನ ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ ಬರೈತಿ. ಆಪ್ಷನ್ 2. ಆಪ್ಷನ್ 2. ನೆಕ್ಸ್ಟ್ ನೋಡ್ರಿ, ಇಫ್ ಎ ಅನುಪಾತ ಬಿ ಅಂದ್ರೆ ಎಷ್ಟೈತಿ, 2:3 ಐತಿ. ಬಿ ಅನುಪಾತ ಸಿ ಅಂದ್ರೆ 4:5 ಅಂತ ಕೊಟ್ಟಾನ. ದೆನ್ ಫೈಂಡ್ ಎ ಅನುಪಾತ ಬಿ ಅನುಪಾತ ಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡ್ರಿ ಹೆಂಗ್ ಬಿಡಿಸೋದಂದ್ರ, ಹಿಂಗ್ ಕೊಟ್ಟಾಗ 2 ಮೆಥಡ್ ಹೇಳ್ತೀನಿ ನಿಮ್ಗ. ಅನುಪಾತ ಸಿ ಐತಿ ನೋಡ್ರಿ, ಇಲ್ಲಿ ಏನೈತಿ ನೋಡ್ರಿ, ಎ ಅಂದ್ರ 2 ಐತಿ, ಎ ಅಂದ್ರ 2 ಐತಿ, ಬಿ ಅಂದ್ರ 3 ಐತಿ. ಎ ಅಂದ್ರ 2, ಬಿ ಅಂದ್ರ 3 ಐತಿ. ಇಲ್ಲಿ ನೋಡ್ರಿ ಬಿ ಅಂದ್ರ ಇಲ್ಲಿ 4 ಐತಿ, ಇಲ್ಲಿ 3 ಬರೀತಿರೋ 4 ಬರೀತಿರೋ. ಏನ್ ಮಾಡೋದು ಅಂದ್ರೆ ಬಿ ತೆಳಗ 4 ಬರೀತಿ. ಬಿ ಅಂದ್ರೆ ಇಲ್ಲಿ 3, ಬಿ ಅಂದ್ರೆ ಇಲ್ಲಿ 4. ನೆಕ್ಸ್ಟ್ ಇದ್ರ ಮುಂದೆ ಏನೈತಿ, ಸಿ ಅಂದ್ರೆ ಎಷ್ಟೈತಿ 5 ಐತಿ. ನೋಡ್ರಿ ಎ ಅಂದ್ರೆ 2, ಬಿ ಅಂದ್ರ 3, ಇದು ಮುಗಿತಿ. ನೆಕ್ಸ್ಟ್ ಏನ, ಬಿ ಅಂದ್ರೆ ಇಲ್ಲಿ 4 ಐತಿ. ಸೇಮ್ ಇತ್ತಂದ್ರೆ ಡೈರೆಕ್ಟ್ ಇಲ್ಲಿ 3 ಇತ್ತು ಅಂದ್ರೆ ಡೈರೆಕ್ಟ್ 5 ಇಲ್ಲಿ ಬರ್ಬಿಡು. ಈಗ ಏನೈತಿ 4 ಬ್ಯಾರೆ ಐತಿ. ಅದಕ್ಕೆ ಏನ್ ಮಾಡುದು, ಬಿ ಈ 3 ಕೆಳಗ 4 ಬರೀದು. ಅನುಪಾತ ಸಿ ಅಂದ್ರ 5, ಸಿ ಅಂದ್ರ 5. ನೆಕ್ಸ್ಟ್ ಏನ್ ಮಾಡುದು, ಇಲ್ಲಿ ಏನೈತಿ ಅದ ನಂಬರ್ ಇಲ್ಲೂ ಬರೀದು. ಇಲ್ಲಿ 3 ಐತಿ ಅಂದ್ರೆ ಇಲ್ಲೂ 3 ಬರೀದು. ಇಲ್ಲಿ 4 ಐತಿ ಅಂದ್ರೆ ಇಲ್ಲೂ 4 ಬರೀದು. ಇಲ್ಲಿ 3 ಐತಿ ಅಂದ್ರೆ ಇಲ್ಲೂ 3, ಇಲ್ಲಿ 4 ಐತಿ ಅಂದ್ರೆ ಇಲ್ಲೂ 4. ನೆಕ್ಸ್ಟ್ ಇಲ್ಲಿ ಇಂಟು ಮಾಡುದು. 4 2 8, 4 3 12, 5 3 15. ಇಷ್ಟ ಈ ಕಡೆ ತಕ್ಕೊಂಡ್ ನೋಡುದು, ಹೋದ್ರ ಹೊಡಿದು. ಇರ್ಲಿಕ್ಕೆ ಆನ್ಸರ್ ಇಷ್ಟ. 8 12 15 ಯಾವ ಮಗ್ಗೆ ಆದರೆ ಬರ್ತಾವ ಇಲ್ಲಿ. 8 12 15. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ನಿಮ್ಗೆ ಇದಕ್ಕಿಂತ ಒಂದು ಈಸಿ ಮೆಥಡ್ ನೋಡ್ರಿ. 2:3 ಐತಿ, 4:5 ಐತಿ. ಹಿಂಗ್ ಒಂದ್ರ ಕೆಳಗ ಒಂದು ಬರೀರಿ. ನಿಮಗ್ ಹೆಂಗ್ ನೆನಪಿಡ್ಬೇಕಂದ್ರ ಎನ್ ಉಲ್ಟಾ ಎನ್ ನೆನಪಿಡು. ಫಸ್ಟ್ 2 ಇಂಟು ಮಾಡುದು. 4 8, ನೆಕ್ಸ್ಟ್ ಹಿಂಗ, ಆಮೇಲೆ ಹಿಂಗ. 4 3 12, 5 3 15. ಇದೇ ರೀತಿ ಫಸ್ಟ್ 2, ಆಮೇಲೆ 2, ಆಮೇಲೆ 2. ಆಪ್ಷನ್ 8 12 15. ಆಪ್ಷನ್ 1. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಸೇಮ್ ಐತಿ, ಬಿಡಿಸಿ ಆನ್ಸರ್ನ ಕಮೆಂಟ್ ಮಾಡಿ ನೋಡ್ರಿ. HCF ಆಫ್ 2 ನಂಬರ್ಸ್ ಈಸ್ 11. 2 ಸಂಖ್ಯೆಗಳ HCF ಅಂದ್ರ ಮಸ ಎಷ್ಟೈತಿ 11 ಐತಿ. ಮತ್ ಲಸ ಎಷ್ಟೈತಿ LCM 7700 ಐತಿ. ಹಂಗಾದ್ರ ಇಫ್ ಒನ್ ಆಫ್ ದಿ ನಂಬರ್ ಈಸ್ 275, ಆ 2 ನಂಬರ್ ಒಳಗಿಂದ ಒಂದು ನಂಬರ್ 275 ಆದ್ರ ದೆನ್ ಫೈಂಡ್ ದಿ ಅದರ್ ನಂಬರ್, ಇನ್ನೊಂದು ನಂಬರ್ ಅನ್ನ ಕಂಡು ಹಿಡಿಯಿರಿ ಅಂತ ಹೇಳ್ತಾನೆ. ಇದಕ್ಕೊಂದು ಫಾರ್ಮುಲಾ ಐತಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಏನೈತಿ, LCM ಇಂಟು HCF ಈಕ್ವಲ್ ಟು A ಇಂಟು B. ಎ ಅಂದ್ರ 1 ನಂಬರ್, ಬಿ ಅಂದ್ರೆ ಇನ್ನೊಂದು ನಂಬರ್. ಹೌದು, ಇಲ್ಲಿ ಏನೇನ್ ಕೊಟ್ಟಾನ ತುಂಬ್ರಿ. LCM ಕೊಟ್ಟಾನ 7700 ಇಂಟು HCF ಅಂದ್ರ 11 ಈಕ್ವಲ್ ಟು ಎ ಅಂದ್ರ 1 ನಂಬರ್ ಕೊಟ್ಟಾನು 275 ಇಂಟು ಬಿ ಅಂದ್ರ ಇನ್ನೊಂದು ನಂಬರ್, ಅದರ್ ನಂಬರ್ ಕಂಡುಹಿಡಿ ಅಂತ ಹೇಳ್ಯಾನ. ಏನೈತಿ ಫಾರ್ಮುಲಾ, LCM ಇಂಟು HCF ಈಕ್ವಲ್ ಟು ಎ ಇಂಟು ಬಿ. ಎ ಅಂದ್ರ 1 ನಂಬರ್, ಬಿ ಅಂದ್ರ ಇನ್ನೊಂದು ನಂಬರ್ ಅಥವಾ ಆಧಾರ್ ನಂಬರ್ ಅಂತ ಕರಿತೀವಿ. ನೋಡ್ರಿ 7700 ಇಂಟು 11. ಇಲ್ಲಿ ಇಂಟು ಇದು ಕಡೆ ಬಂದ್ರ ಭಾಗಾಕಾರ ಆಕೈತಿ 275. ಲಾಸ್ಟಿಗೆ ಇಲ್ಲಿ 5 ಐತಿ, ಇಲ್ಲಿ ಲಾಸ್ಟಿಗೆ 0 ಐತಿ. ಅಂದ್ರ ಎಷ್ಟರಲ್ಲಿ ಕಡ್ತಾ ಹೊಡಿತೀರಿ, 5 ಹೊಡಿತೀರಿ. 5 5 25, 2 ಉಳಿತು 25 ಆತು. 5 5 25. ಇನ್ನು
5 ಒಂದ್ಲೆ 5 2 ಉಳಿತು 27 ಆತು 5 5 25 ಮತ್ತೆ 2 ಉಳಿತು ಇಲ್ಲಿ ಮುಂದೆ 0 ಐತಿ 20 ಆತು 5 4 20 ಏನೂ ಉಳಿಲಿಲ್ಲ ಇದೊಂದು 0 ನೆಕ್ಸ್ಟ್ 11 ಒಂದ್ಲೆ 11 5 11 ಒಂದ್ಲೆ 11 5 5 ಒಂದ್ಲೆ 5 ಮೂರ್ಲೆ 15 ಇಲ್ಲಿ 0 ತಗೋತಾನ ಯಾಕ 5 ಮೂರ್ಲೆ 15 ನೆಕ್ಸ್ಟ್ ನಂಬರ್ 4 ಐತಿ ನಾ 4 ಕಡ್ತಾ ಹೊಡ್ಯಾಕ ಹೋದ್ನಿ ಅಂದ್ರ 5 ಬರುದಿಲ್ಲ ಯಾಕ 5 ಮ್ಯಾಗ 4 ಕಿಂತ ಸಾಂದು ಬರುದಿಲ್ಲ 4 ಬರುದಿಲ್ಲ ಅದಕ್ಕೆ ಏನ್ ಮಾಡ್ತಾನು 2 ನಂಬರ್ ಕನ್ಸಿಡರ್ ಮಾಡ್ತಾನ 40 ಒಮ್ಮೆ ತಗೋತಾನ ಯಾವಾಗ್ಲೂ ಕಡ್ತಾ ಹೊಡಿ ಮುಂದೆ 2 ನಂಬರ್ ಅನ್ನ ನಡು ಸ್ಟಾರ್ಟಿಂಗ್ ಎಷ್ಟು ಬೇಕಾದ ಸ್ಟೋರ್ ನಡಿ ನಡು ಒಂದು ಸಂಖ್ಯೆ ಬಿಟ್ಟು ನಡು ಯಾವಾರಿ ಕಡ್ತಾ ಹೊಡಿ ಮುಂದೆ 2 ನಂಬರ್ ಅನ್ನ ಒಮ್ಮೆ ಕನ್ಸಿಡರ್ ಮಾಡ್ರೆ ನಡು ಏನ್ ಕೊಡ್ಬೇಕು 0 ಕೊಡ್ಬೇಕು ಈಗ 40 ಆತು 5 ಎಂಟ್ಲೆ 40 ಆಪ್ಷನ್ 308 ಎಲ್ಲೈತಿ ಆಪ್ಷನ್ 2 is right answer ಆಪ್ಷನ್ 2 is right answer ನೆಕ್ಸ್ಟ್ ನೋಡ್ರಿ ಸಾಲ್ವ್ 15% ಆಫ್ 15 ಭಾರಿ ಈಸಿ ಕ್ವೆಶ್ಚನ್ ಏನೈತಿ ಅದು ಹೆಂಗೈತಿ ಹಂಗ ಚಂದ ಹೆಂಗ್ ಬರೋದು ಮಾಡ್ರಿ ನಡಿ 15 ಹೌದು 15% ಅಂದ್ರೆ 15 divided by 100 ಆಫ್ ಅಂದ್ರೆ ಇಂಟು ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲಿ 15 ನೋಡ್ರಿ ಕಡ್ತಾ ಹೊಡಿಬ್ಯಾಡ್ರಿ ಮಾಡ್ ಟಫ್ ಆಗತ್ತೆ 15 ಇಂಟು 15 15 ಸ್ಕ್ವೇರ್ 225 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 100 ಕೆಳಗೆ 2 0 ಕ್ಯಾನ್ಸಲ್ ಮಾಡ್ರಿ ಏನ್ ಕೊಡ್ತೀರಿ ಮ್ಯಾಗ ಪಾಯಿಂಟ್ ಕೊಡ್ತೀರಿ 2.25 ಎಲ್ಲೈತೆ ಆನ್ಸರ್ ಆಪ್ಷನ್ 1 ಕೆಳಗೆ 1 0 ಕ್ಯಾನ್ಸಲ್ ಕೆಳಗೆ 2 0 ಹೋದ್ವು ಅಂದ್ರೆ ಮ್ಯಾಗ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡುದು 1 2 ಕೆಳಗೆ 1 0 ಹೋಗಿತ್ತು ಅಂದ್ರೆ ಇಲ್ಲಿ ಪಾಯಿಂಟ್ ಕೊಡ್ತಿದ್ರಿ 3 0 ಇದ್ದು ಅಂದ್ರೆ 1 2 3 ಸ್ಥಾನ .225 ಆಗಿತ್ತು ಆನ್ಸರ್ ಈಗ ಏನ್ ಬಂದೈತಿ 2 0 ಇದ್ದದಕ್ಕ 1 2 ಸ್ಥಾನ ಬಿಟ್ಟು ಇನ್ನೊಂದು ಪಾಯಿಂಟ್ ಕೊಟ್ರೆ ಏನಾಕತಿ 2.25 ಆಕತಿ 2.25 ಆನ್ಸರ್ 1 ಆಕೈತಿ ನೆಕ್ಸ್ಟ್ ನೋಡ್ರಿ 45 ಮೆನ್ ಅಂದ್ರೆ 45 ಜನರು ಮೆನ್ ಪುರುಷರು ಏನ್ ಮಾಡ್ತಾರು 25 ದಿವಸ ತಗೋತಾರೆ ಟೇಕ್ 25 ಡೇಸ್ ಟು ಡಿಗ್ ಅ ಪಾಂಡ್ ಅಂದ್ರೆ ಒಂದು ಗುಂಡಿಯನ್ನು ತೋಡುದು ಹಡ್ಡುದು ಡಿಗ್ ಅಂದ್ರೆ ಹಡ್ಡುದು ಅಲ್ಲಿ ಏನ್ ಮಾಡ್ತಾರು 45 ಮಂದಿ 25 ದಿವಸ ತಗೋತಾರ ಒಂದ ಗುಂಡಿಯನ್ನ ಹಡ್ಡಾಕ ಇಫ್ ದಿ ಪಾಂಡ್ ವುಡ್ ಹ್ಯಾವ್ ಟು ಬಿ ಡಗ್ ಅಥವಾ ಡಿಗ್ ಇನ್ 15 ಡೇಸ್ ಅದ ಪಾಂಡ 25 ದಿವಸ ಬೇಡ ನಾವು 15 ದಿವಸಕ್ಕೆ ಮುಗಿಬೇಕು ಅಂದ್ರ ಎಷ್ಟು ಮಂದಿ ಬೇಕು ಎಷ್ಟು ಜನ ಬೇಕು ಅಂತ ಕೇಳ್ತಾನೆ ನಿಮಗ ಸೂತ್ರ ಏನೈತಿ m1d1 ಈಕ್ವಲ್ ಟು m2d2 ಅಷ್ಟ m1d1 ಈಕ್ವಲ್ ಟು m2d2 m1 ಅಂದ್ರೆ ಎಷ್ಟು ಮೆನ್ ಅದಾರು 45 ಇಂಟು d1 ಅಂದ್ರೆ ಡೇಸ್ ಎಷ್ಟು ತಗೊಂಡಾರ ಅವ್ರ 25 ದಿವಸ 45 ಮಂದಿ 25 ದಿವಸನ್ಯಾಗ ಮಾಡ್ಯಾರ ಅದ m2 ಅಂದ್ರ 15 ದಿವಸ 15 ಮಂದಿ ಎಷ್ಟು ಡೇಸ್ ಒಳಗ ಮಾಡ್ತಾರೋ ಹೌದು 15 ಡೇಸ್ ಒಳಗ ಇಲ್ಲಿ ಎಂ ಅಂದ್ರೆ ಕೇಳಿಲ್ಲವ ಇಲ್ಲಿ ಏನ್ ಕೇಳ ಎಷ್ಟು ಮೆನ್ ಬೇಕು 15 ದಿವಸ ಒಳಗ ಆಗ್ಬೇಕಂದ್ರ ಅಂದ್ರ 45 ಮಂದಿ ಒಂದು ಗುಂಡಿಯನ್ನ ಹಡ್ಡಾಕ 25 ದಿವಸ ತಗೊಂಡ್ರ 15 ದಿವಸನ್ಯಾಗ ಅದ ಗುಂಡಿ ಹಡ್ಡಾಕ ಎಷ್ಟು ಮಂದಿ ಬೇಕು ಅಂತ m1d1 ಈಕ್ವಲ್ ಟು m2d2 ಕಡ್ತಾ ಹೊಡಿರಿ 15 ಇಲ್ಲಿ ಏನೈತಿ ಇಂಟು ಐತಿ ಕಡೆ ಬಂದ್ರ ಭಾಗಾಕಾರ 45 ಇಂಟು 25 ಡಿವೈಡೆಡ್ ಬೈ 15 ಈಕ್ವಲ್ ಟು m2 15 ಒಂದ್ಲೆ 15 ಮೂರ್ಲೆ 45 25 ಮೂರ್ಲೆ 75 ಎಷ್ಟು ಬತ್ತು m2 ಅಂದ್ರ ಎಷ್ಟು ಮಂದಿ ಬೇಕು 75 ಮಂದಿ ಬೇಕು ಒಂದು ಗುಂಡಿಯನ್ನ 45 ಮಂದಿ 25 ದಿವಸನ್ಯಾಗ ಹಡ್ತಾರ ಹೌದು 15 ದಿವಸನ್ಯಾಗ ಹಡ್ಬೇಕಂದ್ರೆ ಎಷ್ಟು ಮಂದಿ ಬೇಕು 75 ಮಂದಿ ಬೇಕು ಇದನ್ನ ಅಷ್ಟೇ ಕೇಳ ನಾವು ನಿಮ್ಮ ಕ್ವಶನ್ ಏನ್ ಕೇಳ್ಬೋದವ ಇನ್ನು ಎಷ್ಟು ಜಾಸ್ತಿ ಜನ ಬೇಕು ಅಂತ ಹೇಳಿ ಕೇಳ್ಬೋದು ಹೌದು ನೋಡ್ರಿ ಮೊದಲು 45 ಮಂದಿ ಇದ್ರು ಈಗ 75 ಆಗ್ಯಾರ ಎಷ್ಟು 30 ಮಂದಿ ಜಾಸ್ತಿ ಬೇಕಾಕ 10 ದಿವಸನ್ಯಾಗ ಕಡಿಮೆ ಹಡ್ಬೇಕು ನಾ 25 ಡೇಸ್ ಐತಿ ಅದ 15 ದಿವಸನ್ಯಾಗ ಹಡ್ಬೇಕು 10 ದಿವಸ ಜಲ್ದಿ ಹಡ್ಬೇಕು ಅಂದ್ರೆ ಇನ್ನ ಎಷ್ಟು ಮಂದಿ ಜಾಸ್ತಿ ಬಂದ್ರು 30 ಮಂದಿ ಹಿಂಗೂ ಕ್ವಶನ್ ಕೇಳಬಹುದು ನೆನಪಿಟ್ಕೋರಿ ಇನ್ನ ಮ್ಯಾಥ್ಸ್ ಮುಗಿತು ಇನ್ನ ಒಂದು ಕ್ವಶನ್ ಐತಿ ಲಾಸ್ಟ್ ಐತಿ ಹೌ ಮೆನಿ ಸರ್ಫೇಸಸ್ ಆರ್ ದೇರ್ ಇನ್ ಕ್ಯೂಬ್ ಅಂದ್ರೆ ಏನ ಘನ ಈಗ ನೋಡ್ರಿ ಕ್ಯೂಬ್ ಅಂದ್ರೆ ನಿಮ್ಗೆ ತೋರಿಸೇ ಬಿಡ್ತೀನಿ ಡಯಾಗ್ರಾಮ್ ಹಾಕಿ ಕ್ಯೂಬ್ ಅಂದ್ರೆ ಇದಕ್ಕ ಕ್ಯೂಬ್ ಅಂತ ಇರುತ್ತೆ ಸರ್ಫೇಸ್ ಅಂದ್ರೆ ಎಷ್ಟು ಮುಖ ಅದಾವನ್ನ ನೀವ ಏನ ಹೇಳ್ತೀರಿ ಇದು 1 ಇದು 2 ಹೌದು ಈಚೆ ಕಡೆದ ಇದೊಂದು 3 4 5 6 ಒಂದು ಏನ ಆಕೃತಿ ತಗೋರಿ ನೀವು ಚೌಕ್ ಇದ್ದಿದ್ದು ಎಷ್ಟು ಇರ್ತಾವ 6 ಫೇಸ್ 6 ಮುಖ ಇರ್ತಾವ ಎಷ್ಟು ಇರ್ತಾವ 6 ಮುಖ ಇರ್ತಾವ ಇನ್ನ ನೆಕ್ಸ್ಟ್ ರೀಸನಿಂಗ್ ಹೋಗೋಣ ಫ್ರಮ್ ದಿ ಆಪ್ಷನ್ಸ್ ಫೈಂಡ್ ದಿ ಮಿಸ್ಸಿಂಗ್ ನಂಬರ್ ಇನ್ ದಿ ಸೀರೀಸ್ ಏನ್ ಕೇಳನು
ಆಪ್ಷನ್ ಒಳಗೆ ಇಲ್ಲಿ ಮಿಸ್ಸಿಂಗ್ ನಂಬರ್, ಈ ಬಿಟ್ಟ ಸ್ಥಳ ಏನೈತಲ್ಲ ಈ ಮಿಸ್ ಆಗಿರುವಂತ ನಂಬರ್ ಕಂಡಿಡ್ತಾನೆ. ಫಿಕ್ಸ್ ಕ್ವಶನ್ ಐತಿ, ಫಿಕ್ಸ್ ಇಂತಾದೊಂದು ಕ್ವಶನ್ ಇರ್ತೈತಿ ನೋಡ್ರಿ. ಇಲ್ಲಿ 1 4 ಇವು ನೋಡ್ರೆ ಗೊತ್ತಾಗತ್ತೆ ನಿಮ್ಗೆ ಯಾವ ನಂಬರ್ ಇವ ಸ್ಕ್ವೇರ್ ನಂಬರ್ಸ್, ವರ್ಗ ಸಂಖ್ಯೆಗಳು. 1 4 ಇದ 1ರ ಸ್ಕ್ವೇರ, ಇದು 2ರ ಸ್ಕ್ವೇರ, ಇದು 3ರ ಸ್ಕ್ವೇರ, ಇದು 4ರ ಸ್ಕ್ವೇರ, 5ರ ಸ್ಕ್ವೇರ, 6ರ ಸ್ಕ್ವೇರ. ಅಂದ್ರೆ ಸ್ಕ್ವೇರ್ ಅಂದ್ರೆ 1ಅನ್ನ 2 ಸಲ ಇಂಟು ಮಾಡ್ರಿ, 2ಅನ್ನ 2 ಸಲ ಇಂಟು ಮಾಡ್ರಿ, 3ಅನ್ನ 2 ಸಲ ಇಂಟು ಮಾಡ್ರಿ, 4ಅನ್ನ 2 ಸಲ, 4 4ಲೆ 16, 5 5 25, 6 6ಲೆ 36. ನೆಕ್ಸ್ಟ್ 7 49. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಇವತ್ತು ನೋಡ್ರಿ ನೀವು ಸ್ಕ್ವೇರ್ ತೆಗೆದ ಶಾರ್ಟ್ಕಟ್ ಹೇಳ್ತೀನಿ, ಸ್ಕ್ವೇರ್ ತೆಗೆದ ಶಾರ್ಟ್ಕಟ್ ಹೇಳ್ತೀನಿ. ಲಾಸ್ಟಿಗೆ 5 ಇತ್ತಂದ್ರೆ ಹೆಂಗ್ ಸ್ಕ್ವೇರ್ ತೆಗೆದು, ಅಕಸ್ಮಾತ್ 5 ಇರ್ಲಿಲ್ಲ ಅಂದ್ರೆ ಹೆಂಗ್ ಸ್ಕ್ವೇರ್ ತೆಗೆದು ನೋಡ್ರಿ. ಲಾಸ್ಟಿಗೆ 5 ಇತ್ತಂದ್ರೆ ಏನ್ ಮಾಡ್ಬೇಕಂದ್ರ, ಲಾಸ್ಟಿಗೆ 5 ಐತಿ 25 ಬರಿಬೇಕು. ಲಾಸ್ಟಿಗೆ 5 ಇದ್ದಾಗ 25, ಅದ್ರ ಹಿಂದಿನ ಸಂಖ್ಯೆ ಯಾವ್ದೈತಿ ನೋಡಿ, 2 ಐತಿ. 2 ಆಗಾನ ಸ್ವಾಭಾವಿಕ ಸಂಖ್ಯೆ ಒಳಗೆ ಯಾವ್ದು ಬರ್ತೈತಿ 3. ಆ 3ಅನ್ನ ಇದಕ್ಕೆ ಇಂಟು ಮಾಡ್ಬೇಕು. 2 ಆಗಾನ ಸ್ವಾಭಾವಿಕ ಸಂಖ್ಯೆ ಒಳಗೆ ಮುಂದಿನ ನಂಬರ್ ಅದಕ್ಕೆ ಇಂಟು ಮಾಡ್ಬೇಕು. 2 3ಲೆ 6, 25ರ ಸ್ಕ್ವೇರ್ ವರ್ಗ ಎಷ್ಟ 625. ಸೇಮ್ ಹಂಗ 45 ನೋಡಿ. ಲಾಸ್ಟಿಗೆ 5 ಐತಿ 25. ಹಿಂದಿನ ಸಂಖ್ಯೆ ಯಾವ್ದೈತಿ 4 ಐತಿ. 4ರ ಮುಂದಿನ ನಂಬರ್ ಯಾವ್ದ 5, ಅದಕ್ಕೆ ಇಂಟು ಮಾಡ್ರಿ. 4 5 20, 4 5 20. 2025 ಏನಿದೆ 45ರ ಸ್ಕ್ವೇರ್. ನೀವು ಹಂಗ 65ರ ಸ್ಕ್ವೇರ್ ಅನ್ನು ಕಮೆಂಟ್ ಮಾಡಿ. 65ರ ಸ್ಕ್ವೇರ್ ಎಷ್ಟು ಬರುತ್ತೆ ಕಮೆಂಟ್ ಮಾಡಿ. ಈಗ 5 ಇದ್ದಾಗ ಆತು, ಅಕಸ್ಮಾತ್ ನಮಗ್ 34 ಸ್ಕ್ವೇರ್ ಬೇಕಾತು, 68 ಸ್ಕ್ವೇರ್ ಬೇಕಾತು. ಹೌದು, ಈಗ ನಾ ಏನ್ ಹೇಳ್ತಿಲ್ಲ ಟ್ರಿಕ್ಸ್ ಇಲ್ಲ, ಹಿಂಗ 2 ಸಂಖ್ಯೆ ಇದ್ದಾಗ ಅಷ್ಟ, ಅಂದ್ರ 10ರಿಂದ 99 2 ಅಂಕಿಗಳಿದ್ದಾಗ ಅಷ್ಟ. 10ರಿಂದ 99 2 ಅಂಕಿ ಅದಾವು, 1 2 ಹಿಂಗಿದ್ದಾಗ ಅಷ್ಟ. 10ರಿಂದ 99 ಭಾರಿ ಫಾಸ್ಟ್ ಆಗಿ ಸ್ಕ್ವೇರ್ ತೆಗಿಬೋದು ನೋಡ್ರಿ. ಫಸ್ಟ್ ಸ್ಟೆಪ್ 3 ಸ್ಟೆಪ್ ಬರ್ತಾ ಇದ್ರ, 3 ಸ್ಟೆಪ್. ಫಸ್ಟ್ ಏನ, ಈ ಕೊನೆ ಸಂಖ್ಯೆ ಐತಿ ಆ ಕಡೆ ಬಲಕ್, ಅದ್ರದ್ದು ಸ್ಕ್ವೇರ್. 4ರ ಸ್ಕ್ವೇರ್ ಏನ 16, 1 ಕೈಲ 6 ಇಲ್ಲಿ. 4ರ ಸ್ಕ್ವೇರ್ ಇದ್ರ ಸ್ಕ್ವೇರ್ ತೆಗೆದು 4ರ ಸ್ಕ್ವೇರ್ 16, ಅದ್ರ 1 ಕೈಲ 6 ಇಲ್ಲಿ. ನೆಕ್ಸ್ಟ್ ಸ್ಟೆಪ್ ಏನ 3 ಇಂಟು ಮಾಡು. ಇವು 3 ಏನಿರ್ತಾವ ಯಾವ್ದು ಬೇಕಾದ ನಂಬರ್ ಇಲ್ಲಿ ಇಂಟು ಮಾಡೋದು. 2 4ಲೆ 8, 8 3ಲೆ 24. ಇದೊಂದು ಕೈಲ ಏನ್ ಬಂದೈತಲ್ಲ 25, ಅದ್ರೊಳಗೆ 25ರೊಳಗ 5 ಇಲ್ಲಿ 2 ಕೈಲ. ನೆಕ್ಸ್ಟ್ ಸ್ಟೆಪ್ ಏನ, ಈಚೆ ಕಡೆ ನಂಬರ್ ಸ್ಕ್ವೇರ್ ತೆಗೆದಿನ. ಫಸ್ಟ್ ಆಚೆ ಕಡೆ ಸ್ಕ್ವೇರ್ ತೆಗದ್ರಿ, ಕೈಲ ಬಂದ್ರ ಕೈಲ, ನೆಕ್ಸ್ಟ್ ನಂಬರ್ ಇಲ್ಲಿ. ಆಮೇಲೆ ಏನ್ ಮಾಡಿದ್ರಿ 3 ಇಂಟು ಮಾಡಿದ್ರಿ, ಆಮೇಲೆ ಕೈಲ ಕುಡ್ಸಿದ್ರಿ ಕಾಡಿಟ್ರಿ. ಕೈಲ ಇರ್ಲಿಲ್ಲ ಅಂದ್ರೆ ಹಂಗ ಇಡ್ತೀರಿ. ನೆಕ್ಸ್ಟ್ ಈಚೆ ಕಡೆ ಸ್ಕ್ವೇರ್, 3ರ ಸ್ಕ್ವೇರ್ 9 ಎಂಬ 2 11. ಇದೇನಿದ 34ರ ಸ್ಕ್ವೇರ್ ಇದೆ. 34ರ ಸ್ಕ್ವೇರ. ಇದ್ರ ಆನ್ಸರ್ 68ರ ಸ್ಕ್ವೇರ್ ಅನ್ನ ನೀವು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡ್ರಿ, ಫ್ರಮ್ ದಿ ಗಿವನ್ ಆಪ್ಷನ್ಸ್, ಕೆಳಗಿನ ಆಪ್ಷನ್ಗಳಲ್ಲಿ ಫೈಂಡ್ ದಿ ನೆಕ್ಸ್ಟ್ ಟರ್ಮ್. ಮುಂದಿಂದ ಯಾವ್ದು ಬರ್ತೈತಿ ನೋಡ್ರಿ. ಅಟ್ ಈಸ್ ಇಟ್ A B C, B ಬಿಟ್ಟಾನ E ತೋಣ, E F G H ಬಿಟ್ಟಾನ I ತೋಣ, I J K L ಬಿಟ್ಟಾನ M ತೋಣ, M N O ಇನ್ನು P ಬಿಡ್ತಾನ, Q R S. ಆಪ್ಷನ್ 3 ನೋಡ್ರಿ ಅಷ್ಟು ಈಜಿ ಐತಿ. Q R S. ಇನ್ನ ಸರ್ಟನ್ ಕೋಡ್, ಇಲ್ಲೂ ಕೋಡ್ ಐತಿ. A Y S is written as B A T. Then how B Y S will be written here? A Y S ಐತಿ, ಅದನ್ನೇನ್ ಬರ್ದಾನ B A T ಅಂತ ನೋಡ್ರಿ. A ಅಂದ್ರ 1, B ಅಂದ್ರ 2 ಪ್ಲಸ್ 1 ಮಾಡ್ಯಾನ ಇಲ್ಲಿ, ಅಥವಾ A ಆಗಾನ B ಬರ್ದಾನ. ಇಲ್ಲಿ S ಅಂದ್ರ 19, T ಅಂದ್ರ 20. ಹಿಂದಿನ ಕ್ಲಾಸ್ ತೆಗೆದು ನೋಡ್ರಿ ಯೂಟ್ಯೂಬ್ದ ಫಸ್ಟ್ನೇ ಕ್ವಶನ್ ಪರ್ ಒಳಗ ABCD ಅಲ್ಫಾಬೆಟಿಕ್ ನಂಬರ್ ಹೆಂಗ್ ನೆನಪಿಟ್ಕೋದು ಅನ್ನೋದು ಶಾರ್ಟ್ಕಟ್ ಟ್ರಿಕ್ಸ್ ಹೇಳೀನಿ. ಇನ್ನು 19 ಪ್ಲಸ್ ಇಲ್ಲೂ ಪ್ಲಸ್ 1 ಮಾಡ್ಯಾನ 20 ಬಂತು. ಇನ್ನು Y ಅದ, Y ನಂಬರ್ ಅಷ್ಟ 25. ಹೌದು, 25ಕ್ಕೆ ಏನು ಕುಡಿಸಿರ A ಬರ್ತೈತಿ, 1 ಬರ್ತೈತಿ. ಹಂಗ್ರಿ ಅಂತ ಕೇಳ್ಬೋದು. 25 ಆಗಾನ 25ಕ್ಕೆ 1 ಕುಡಿಸಿರ 26 ಜಡ್, 26ಕ್ಕೆ 1 ಕುಡಿಸಿರ 27 ತಗೊಳಂಗಿಲ್ಲ. ಏನ್ ತಗೋತೀವಿ ಹೊಳ್ಳಿ ಜಡ್ ಆಗಾನ A ಬರ್ತೀವಿ. ಅಂದ್ರೆ ಏನ್ ತಗೋತಾನ ಇಲ್ಲಿ ಪ್ಲಸ್ 2 ಮಾಡ್ತಾನ. ಪ್ಲಸ್ 2 ಮಾಡ್ಯಾನ 25ಕ್ಕೆ 2, ಅಥವಾ Y ಜಡ್ 1 ಬಿಟ್ಟು A, ನೆಕ್ಸ್ಟ್ 1 ಬರ್ತೈತಿ. ಸೇಮ್ ಹಂಗ ಮಾಡಿ B Y S
ಬಿ ಪ್ಲಸ್ 1 ಮಾಡ್ಯಾನ ಅಥವಾ ಎ ಆಗಾನ ಬಿ, ಇಲ್ಲಿ ಬಿ ಆಗಾನ ಸಿ. ವಾಯ್ಕ್ ಇಲ್ಲಿ 2 ಕುಡಿಸ್ಯಾನ, ಇಲ್ಲೂ 2 ಕುಡಿಸಿದಾಗ ಎ ಬಂದೈತಂದ್ರೆ ಇಲ್ಲಿ ವಾಯ್ಕ್ 2 ಕುಡಿಸಿದಾಗ ಏನ ಬರ್ತೈತಿ, ಇಲ್ಲಿ 2 ಕುಡಿಸ್ಬೇಕು, ಇಲ್ಲೇ ಪ್ಲಸ್ ಪ್ಲಸ್ 1 ಮಾಡ್ಯಾನ, ಇಲ್ಲಿ ಎಸ್ 19 ಐತಿ, ಪ್ಲಸ್ 1 ಮಾಡ್ರೆ ಈಗಿನ ಬರ್ತೈತಿ. ಆಪ್ಷನ್ ಏನು ಇಲ್ಲಿ, ಆಪ್ಷನ್ 4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಜಯ್ ವಾಕ್ಸ್ 5 ಕಿಲೋಮೀಟರ್ ಟುವರ್ಡ್ಸ್ ಸೌತ್. ಸೌತ್ ಅಂದ್ರೆ ದಕ್ಷಿಣ ನೋಡ್ರಿ, ಮೊದಲು ಇದು ನೆನಪಿಟ್ಕೋರಿ. ದಕ್ಷಿಣ ಸೌತ್ ಅಂದ್ರೆ ದಕ್ಷಿಣ, ನಾರ್ತ್ ಉತ್ತರ, ಈಸ್ಟ್ ಪೂರ್ವ, ವೆಸ್ಟ್ ಅಂದ್ರೆ ಪಶ್ಚಿಮ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಈಚೆ ಕಡೆ ಏನೈತೆ ನಿಮ್ ಬಲಕ್, ನೀವು ಎಕ್ಸಾಮ್ದಾಗ ಮತ್ ಸೂರ್ಯ ಕಾಡಿ ಅದನ್ನ ನೆನಪಿಡ್ಬೋದು. ಸೂರ್ಯ ದಿಕ್ಕು ಹುಟ್ಟು ಏನು ಫರಕ್ ಬೀಳೋದಿಲ್ಲ. ನೀ ಕುತ್ತಿ ಅಂದ್ರ ಬಲಕ್ ನಿಂದ ಏನ ಪೂರ್ವ, ಎಡಕ್ಕ ಪಶ್ಚಿಮ, ಮ್ಯಾಗ ಉತ್ತರ, ಕೆಳಗ ದಕ್ಷಿಣ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಇಷ್ಟು ನೆನಪಿಟ್ಕೊಂಡ್ರ ನೋಡ್ರಿ. ಇಲ್ಲಿ ವಿಜಯ ನಾವು ಬದಾನ್, ವಾಕ್ಸ್ ಅಂದ್ರ ನಡೀತಾನ, 5 ಕಿಲೋಮೀಟರ್ ಟುವರ್ಡ್ಸ್ ಸೌತ್ ಕಡೆ ಹೋಗ್ತಾನ. ಇಲ್ಲಿ ಅದಾನ ಅನ್ಕೋರಿ ವಿಜಯ್. ಫಸ್ಟ್ ಸೌತ್ ಅಂದ್ರ ತೆಳಗ್ ಹೋಗ್ತಾನು, ತೆಳಗ್ ಬಂದ್ ಈ ಕಾಡಿ ಮೂತಿ ಕೆಳಗ್ ಐತಿಗ, ಈ ಕಾಡಿ ಐತಿ ಹಿಂಗ್ ಕೆಳಗ್, ಬಲಕ್ ಈ ಕಾಡಿ ಐತಿ, ಎಡಕ್ ಈ ಕಾಡಿ ಐತಿ, ಬಲಕ್ಕ ಕೆಳಗ್ ಐತಿ, ಬಲಕ್ ಈ ಕಾಡಿ, ಎಡಕ್ ಈ ಕಾಡಿ ಮುಖ ಮಾಡಿ ಇರ್ತಾನೆ. ಕಾಡಿ ಕೆಳಗ್ ಬಂದ ಎಷ್ಟು ಕಿಲೋಮೀಟರ್ ನಡೆದ, 5 ಕಿಲೋಮೀಟರ್ ನಡೆದ. ದೆನ್ ವಾಕ್ಸ್ 3 ಕಿಲೋಮೀಟರ್ ಟರ್ನಿಂಗ್ ಟು ರೈಟ್ ಅಂದ್ರ, ಟರ್ನಿಂಗ್ ಟು ರೈಟ್ ಅಂದ್ರ ಬಲಕ್ ತಿರುಗಿ 3 ಕಿಲೋಮೀಟರ್ ನಡಿತಾನ. ಬಲಕ್ ಅಂದ್ರ ನೋಡಿ ಎಡಕ್ ಈ ಕಾಡಿ, ಬಲಕ್ ಈ ಕಾಡಿ ಉಲ್ಟಾ ಹಾಕೈತಿ, ಕೆಳಗ್ ಮೂತಿ ನೋಡ ಈ ಕಾಡಿ ಬರ್ತಾನೇನು, ಬಲಕ್ಕ ಈ ಕಾಡಿ ಮೂತಿ ಕೆಳಗ್ ಮಾಡಿ ನೋಡ್ರಿ, ಬಲಕ್ ಈ ಕಾಡಿ ಎಡಕ್ ಈ ಕಾಡಿ ಬರ್ತೈತಿ. ಎಷ್ಟು ನಡಿತಾನು, 3 ಕಿಲೋಮೀಟರ್ ನಡಿತಾನು. ನೆಕ್ಸ್ಟ್ ನೋಡ್ರಿ 3 ಕಿಲೋಮೀಟರ್ ನಡೆದಂದ್ರ ಈ ಕಾಡಿ ಐತಿ, ಇಲ್ಲಿ ಕಾಡಿ ಐತಿ ಮೂತಿ, ಈ ಕಾಡಿ ಐತಿ ಅಂದ್ರ ಈ ಕಾಡಿ ಬಲಕ್ಕ ಕೆಳಗ ಎಡಕ್ ಆಗತ್ತ. ಆಮೇಲೆ ಏನ್ ಮಾಡ್ತಾ, ಅಗೇನ್ ಹಿ ಟರ್ನ್ಸ್ ಟು ದಿ ರೈಟ್, ಮತ್ತ ಬಲಕ್ ಅವನು ಬಲಕ್ ಹೊಳತಾನ, ಮತ್ತ ಆಮೇಲೆ ಮತ್ತೆ ಈ ಕಾಡಿ ಹೊಳತಾನ, ಮತ್ ಬಲಕ್ ಹೋಗಿ ಮತ್ತ 5 ಕಿಲೋಮೀಟರ್ ಇಲ್ಲಿಂದ ಇಲ್ಲಿ ಬಂದ್ ಸ್ಟೇಟ್ ಬಂದ್ ಮತ್ ಹೊಳ್ಳಿ ಅಂದ್ರ ಈ ಸ್ಟೇಟ್ ಇಲ್ಲೇ ಬಂದ. ಆಮೇಲೆ ಕೇಳ್ತಾವ ಹೌ ಫಾರ್ ಈಸ್ ಹಿ ನೌ ಫ್ರಮ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ಅಂದ್ರ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈಗ ಅವ್ ಎಟ್ ದೂರ ಅದ ಅನ್ನೋದ್ ಕೇಳ ನೋಡ್ರಿ. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಇದ್ದ, ಇಲ್ಲಿ ಬಂದ, ಇದು 5 ಕಿಲೋಮೀಟರ್, ಇದು 5 ಕಿಲೋಮೀಟರ್ ಐತಿ ಅಂದ್ರ ಇದು ಸೇಮ್ ಇರ್ತೈತಿ. ಇಲ್ಲಿ ಬಂದ್ 5 ಕಿಲೋಮೀಟರ್, ಹಿಂಗ್ 3 ಕಿಲೋಮೀಟರ್ ನಡೆದ ಸ್ಟೇಟ್ 5 ಕಿಲೋಮೀಟರ್, ಇಲ್ಲಿ ಹೊಳ್ಳಿ ಅಲ್ಲೇ ಬಂದ ನಾನು. ಹೌದು, ಅಲ್ಲೇ ಹೋಗ್ಯಾರಕಂದ್ರ 3 ಕಿಲೋಮೀಟರ್ ಇರ್ತೈತಿ. ಸೊ ಆನ್ಸರ್ ಏನಾಕತಿ 3 ಕಿಲೋಮೀಟರ್. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಇನ್ನು ನೋಡ್ರಿ, ಇಫ್ ಇನ್ ಅ ಸರ್ಟೆನ್ ಕೋಡ್, ಒಂದು ಕೋಡ್ ಒಳಗ 15789 is written as XTZAL. 15789 ಅನ್ನ ಹೆಂಗ್ ಬರಿಬಹುದು ಕೊಟ್ಟಾನು, XTZAL ಅಂತ ಕೊಟ್ಟಾನು. ಇದ್ರ ಕೋಡ್ ಹಿಂಗ್ ಬರಿಬಹುದು ಅಂತ ಕೊಟ್ಟಾನು. ನೆಕ್ಸ್ಟ್ 2340 ಅನ್ನ NPSU ಅಂತ ಕೊಟ್ಟಾನ. 2340 ಅನ್ನ NPSU ಅಂತ ಕೊಟ್ಟಾನ. ನೆಕ್ಸ್ಟ್ 23549 ಅಂದ್ರ ಏನ, ಈ ಕೋಡ್ ಕೊಟ್ಟಾನ. ಇವ್ರ ಕೋಡ್ ಇಲ್ಲಿ ಕೊಟ್ಟಾನ. ಇವ್ನು ಇದನ್ನ ಹೆಂಗ್ ಬರಿಬಹುದು, ಇವ್ನು ಯೂಸ್ ಮಾಡ್ಕೊಂಡು ಏನ್ ಬರಿಬಹುದು, ನೀವು ಇಲ್ಲಿ ಗಮನಿಸ್ಬೇಕು. ಏನಂದ್ರ ನೋಡ್ರಿ, ಇಲ್ಲಿ ಕಾಮನ್ ಇದ್ದಿದ್ ಯಾವ್ದಾರ ಒಂದ್ ಐತೆ ನೋಡ್ರಿ. ಇಲ್ಲಿ 2 ಐತಿ, ಈ 2 ಏನೈತಿ N ಐತಿ. ಇಲ್ಲಿ 2 ಅಂದ್ರೆ ಏನ್ ಬರಿಬೇಕು, N ಬರಿಬೇಕು. ಇಲ್ಲಿ ಎಡಕ್ ಫಸ್ಟ್ ಐತಿ N ಅದ, ಹೌದು. ಈ 3 ಅಂದ್ರ P, 4 ಅಂದ್ರ S, O ಅಂದ್ರ 0 ಅಂದ್ರ U, ಇಲ್ಲಿ 1 ಅಂದ್ರ X, 5 ಅಂದ್ರ T, 7 ಅಂದ್ರ Z, 8 ಅಂದ್ರ A, 9 ಅಂದ್ರ L. ಒಂದೇದು ಎರಡನೇದು ಮೂರನೇದು ಅಷ್ಟ, ಮತ್ತೇನು ಇಲ್ಲ. 3 ಅಂದ್ರೆ ಏನೈತಿ 1 2 P. ನೆಕ್ಸ್ಟ್ 5 ಅಂದ್ರ 1 2 T. ನೆಕ್ಸ್ಟ್ 4 ಅಂದ್ರ ಇಲ್ಲಿ ಐತಿ 1 2 3 S. ನೆಕ್ಸ್ಟ್ 9 ಅಲ್ಲಿ ಐತಿ ಲಾಸ್ಟ್ ಐತಿ, ಅಚ್ ಕಡೆ ಲಾಸ್ಟ್ ಏನೈತಿ L ಐತಿ. NPTSL ಆಪ್ಷನ್ ಅಲ್ಲಿ ಐತಿ ನೋಡ್ರಿ. NPTSL ಆಪ್ಷನ್ 1 ಕರೆಕ್ಟ್. ಆಪ್ಷನ್ 1 ಭಾರಿ ಈಸಿ. 1 ಇದ್ರ 1 X ಅಂದ್ರ 1, 2 2, ಇದನ್ನೇನು ಬರ್ಕೋ ಅವಶ್ಯಕತೆ ಇಲ್ಲ, ಇಲ್ಲೇ ನೋಡ್ಬಿಡು. 1 X, 5 T, 7 ಅಂದ್ರ Z, D ಕೋಡಿಂಗ್ ಗೊತ್ತೊಂದು ಬರ್ತೈತಿ. ಅದನ್ನ ಆಮೇಲೆ ನೋಡ್ರಿ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಬಂದ ಕ್ವಶನ್ ಒಳಗ ಇದ ಲಾಸ್ಟ್ ಕ್ವಶನ್. ಇದ ನಾವು ಡೈಲಿ ಏನ್ ಮಾಡಾಕತ್ತೀವಿ, ಕ್ವಶನ್ ಪೇಪರ್ ಗಳನ್ನ ಮಾಡಾಕತ್ತೀವಿ. ಅಷ್ಟು ನಮ್ಮಲ್ಲಿರುವಂತ ಎಲ್ಲಾ ಗುರುಗಳು ಕೂಡಿ ನೀವು ನಮ್ಮ ಕ್ಲಾಸನ್ನ ಏನ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಮುಗಿಸೋಣ. ಮತ್ ನಮ್ಮಲ್ಲಿ ಎಲ್ಲ ಆನ್ಲೈನ್ ಆಫ್ಲೈನ್ ಬ್ಯಾಚ್ಗಳು ಅದಾವ.
ಮತ್ತು ನಮ್ಮಲ್ಲಿ ಆ್ಯಪು ಐತಿ. ಆನ್ಲೈನ್ ನೀವು ಮನ್ಯಾಗ ಕೂತ್ ಕಲಿಬೇಕಂದ್ರೆ ನಮ್ಮಲ್ಲಿ ಆ್ಯಪು ಐತಿ. ಅದ್ರ ಸಬ್ಸ್ಕ್ರಿಪ್ಷನ್ ನೀವು ತಗೋಬಹುದು. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 8088223005ಗೆ ಕಾಲ್ ಮಾಡ್ತಾ ಇವತ್ತಿನ ಕ್ಲಾಸನ್ನ ಇವತ್ತಿನ ಕ್ವಶನ್ ಪೇಪರನ್ನ ಎಂಡ್ ಮಾಡೋನು. ಮತ್ತು ನಾಳೆ ಹೊಸ ಕ್ವಶನ್ ಪೇಪರ್ದೊಂದಿಗೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಮುಗಿಸೋನು. ಜೈ ಹಿಂದ್.